नित्यानंदा जयो जयो जय द्वैत चंद्र जयो गौरभक्त वृंदा जय द्वैत जयो जयो श्री चैतन्य जयो नित्यानंदा जयो जयो जय द्वैत चंद्र जयो गौरभक्त वृंदा जयो जयो श्री चैतन्य जयो नित्यानंदा जयो जयो जय द्वैत चंद्र जयो गौरभक्त वृंदा जय जयो जयो श्री चैतन्य जयो नित्यानंदा जयो जय द्वैत चंद्र जयो गौरभक्त वृंदा हरे कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 जयो श्री कृष्णा श्री कृष्णा जयो श्री कृष्णा जय जयो लक्ष्मी नरसिंह जयो लक्ष्मी नरसिंह जयो अनंत देव जयो जयो दयाल निताय जयो गौर हरि दयाल निताय जयो गौर हरि जयो 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 प्रभुपाद जय ओम ज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः। नमः ओं विष्णुपादाय कृष्णपृष्ठाय भूतले श्रीमते भक्तिवेदान्ता स्वामी नित्यनामिने। नमस्ते सरस्वती देवी गौरवाणी प्रचारिणे निर्विशेषा शून्यवादी पाश्चात्यदेशतारिणे वाञ्छाकल्पातरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैता गदाधरा श्रीवासादि गौरभक्तवृंद। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 कृष्णा चिदादही पानीहाटी महामहोत्सव की, श्रील रघुनाथ दास गोस्वामी की, दयाल निताय गौर हरि की, कोटे वरदराज स्वामी की, कावेरी मैया की, इसका नागरवाई भक्त वृंद की।
ತುಂಬ ವಿಶೇಷವಾದಂತಹ ಆಧ್ಯಾತ್ಮಿಕವಾದಂತಹ ರಮ್ಯವಾದಂತಹ ಮನೋಹರವಾದಂತಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಅತಿಥಿಗಳಿಗೂ ಕೂಡ ಇಸ್ಕಾನ್ ನಾಗರಬಾವಿಯ ಪರವಾಗಿ ಸ್ವಾಗತವನ್ನು ಮತ್ತೊಮ್ಮೆ ಬಯಸ್ತೀವಿ. ಕಾರಣ ತುಂಬ ದೂರದಿಂದ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಎಷ್ಟೆಲ್ಲ ವ್ಯವಸ್ಥೆಗಳು ಮಾಡಿಕೊಂಡು ಆರೋಗ್ಯದ ಸ್ವಲ್ಪ ಆಚೆ ಇದ್ದರೂ ಕೂಡ ಮನೆಯವ್ರು ಬಂದಿಲ್ಲ ಅಂದರೆ ಮನೆಯವ್ರ ವ್ಯವಸ್ಥೆ ಮಾಡಿ ಕೂಡ ಎಲ್ಲರೂ ಕೂಡ ಸರಿಯಾದ ಸಮಯಕ್ಕೆ ಇಲ್ಲಿ ಬಂದಿದ್ದೀರಾ. ಹಾಗಾಗಿ ನಿಮಗೆ ವಂದನೆಗಳು. ಅದಕ್ಕೂ ಮುಂಚೆ ನಾವು ನಮ್ಮ ಕೃತಜ್ಞತೆಯನ್ನು ಮತ್ತೊಮ್ಮೆ ನಾವೇನೋ ಇವತ್ತು ಬೆಳಿಗ್ಗೆ ಬಂದಿದ್ದೀವಿ, ಆದರೆ ಒಂದು ಸುಂದರವಾದಂಥ ಒಂದು ಕಾರ್ಯಕ್ರಮವನ್ನು ರಚನೆ ಮಾಡೋದಕ್ಕೆ ತಯಾರಿ ಸುಮಾರು 15 ದಿನಗಳಿಂದ ನಡೆದಿದೆ. ಮುಂಚೆ ಇಲ್ಲಿ ಬರ್ತಾರೆ, ನೋಡ್ತಾರೆ, ವ್ಯವಸ್ಥೆಗಳೆಲ್ಲ ಇದೆಯಲ್ಲೋ ಚೆಕ್ ಮಾಡ್ಕೋತಾರೆ, ಎಲ್ಲ ಮಾಡಿ ಜೊತೆಯಲ್ಲಿ ನೆನ್ನೆನೇ ನೈಟು ರಾತ್ರಿನೂ ಕೂಡ ಮಲಗದೆ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಬಂದು ನಿಮಗೆಲ್ಲ ಈ ಹಸಿರು ತೋರಣಗಳೆಲ್ಲ ಕಾಣಿಸ್ಬೇಕು, ಬಂದಿದ ತಕ್ಷಣ ತಿಂಡಿ ಸಿಗಬೇಕು, ಊಟದ ವ್ಯವಸ್ಥೆ ಕೂಡ ಸರಿಯಾದ ಸಮಯಕ್ಕೆ ಆಗಬೇಕು, ಯಾವುದು ಎಲ್ಲಿ ಸ್ವಲ್ಪ ಆಚೆ ಈಚೆ ಅದು ಕತೆ ಹೇಳಲಿಲ್ಲ ಅಂದರೂ ಪರವಾಗಿಲ್ಲ, ಕಾವೇರಿ ಸ್ನಾನ ಟೈಮ್ ಸರಿಯಾಗಿ ಆಗಬೇಕು, ಪ್ರಸಾದ ಪುಷ್ಕಳವಾಗಿ ಆಗಬೇಕು. ಹೌದಲ್ವಾ? ಸೊ ಅಲ್ಲಿ ಏನೂ ಹೆಚ್ಚು ಕಡಿಮೆ ಹಾಕ್ದಿರಂಗೆ ಸೇವಾಕರ್ತರು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ನಮಗೋಸ್ಕರ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಕೃತಜ್ಞತೆಯನ್ನು, ಈ ಒಂದು ವಾತಾವರಣನ ಸೃಷ್ಟಿ ಮಾಡಿದ್ದಕ್ಕೆ ಒಂದ್ಸರಿ ಜೋರಾಗಿ ಹರೇ ಕೃಷ್ಣ ಮಹಾಮಂತ್ರನ ಹೇಳ್ತಾ ಕಾರ್ಯಕ್ರಮ ಶುರು ಮಾಡೋಣ. ಹರೇ ಕೃಷ್ಣ. ಈ ಒಂದು ಸೇವೆಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಹಿರಿಯರಲ್ಲೂ ಕೂಡ ನಾನು ನನ್ನ ಕೃತಜ್ಞತೆಯನ್ನು ಹೇಳ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಮೊದಲನೇ ಬಾರಿಗೆ ಚಿಡಾದಹಿ ಪಾಣಿಹಟ್ಟಿ ಮಹಾಮಹೋತ್ಸವ ಕಾರ್ಯಕ್ರಮಕ್ಕೆ ಮೊದಲನೇ ಬಾರಿಗೆ ಯಾರು ಬಂದಿದ್ದೀರಾ ಕೈ ಎತ್ತಿ? ಫಸ್ಟ್ ಟೈಮ್ ಯಾರು ಬಂದಿದ್ದೀರಾ? ಹರಿ ಬೋಲ್. ತುಂಬ ಖುಷಿ ಆಗ್ತಿದೆ ಮೊದಲನೇ ಸರಿ ನೀವು ಬಂದಿದ್ದು. ಯಾರಾದರೂ ಕೂಡ ಒಬ್ಬರು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀವಲ್ಲ ಅದರ ಉದ್ದೇಶ ಏನು, ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಅಂತ ಯಾರಾದರೂ ಒಬ್ರು ಹೇಳ್ಬೋದಾ? ಹೊಸಬ್ರು ಯಾರು ಬಂದಿದ್ದೀರಾ ಅವರು ಅಲ್ಲೇ ನಿಂತ್ಕೊಂಡು ಹೇಳ್ಬೋದು ಜೋರಾಗಿ. ಈ ಕಡೆಯಿಂದ ಮಾತಾಜಿ ಒಬ್ರು ಹೇಳಿ. ಎಸ್ ಮಾತಾಜಿ. ಪಾಣಿಹಟ್ಟಿ ಆ ಒಂದು ಮಹೋತ್ಸವದ ಬಗ್ಗೆ ವಿಚಾರ ತಿಳ್ಕೊಳ್ಳೋಣ ಅಂತ ಆಸಕ್ತಿ ಮಾತಾಜಿಗಿದೆ. ಥ್ಯಾಂಕ್ ಯು. ಈ ಕಡೆ ಯಾರಾದರೂ ಒಬ್ರು ಹೇಳಿ ಯಾಕೆ ಬಂದಿದ್ದೀವಿ? ಹರಿ ಬೋಲ್. ಸೊ ಇಲ್ಲಿ ಬಂದರೆ ಕಾವೇರಿ ಮೈಯನ ಜೊತೆಯಲ್ಲಿ ಸ್ವಲ್ಪ ಕೃಷ್ಣನ ಕಡೆಯೂ ಕೂಡ ನಮ್ಮನ್ನು ಕರ್ಕೊಂಡು ಹೋಗ್ಬೋದು ಅನ್ನೋದು ಒಂದು ಒಳ್ಳೆ ವಿಚಾರ ಇಟ್ಕೊಂಡು ಬಂದಿದ್ದಾರೆ. ತುಂಬ ಧನ್ಯವಾದ ಮಾತಾಜಿ. ಮತ್ತೆ ಇನ್ಯಾರಾದ್ರೂ ಆ ಕಡೆಯಿಂದ ಒಬ್ರು ಹೇಳಿ ಯಾಕೆ ಬಂದಿದ್ದೀವಿ ಇಲ್ಲಿ? ಕೃಷ್ಣನಿಗೆ ಕಾವೇರಿ ರಂಗನಿಗೆ ಕಾವೇರಿ ವರದರಾಜನಿಗೆ ಒಂದು ಒಳ್ಳೆ ಈ ಒಂದು ವ್ಯವಸ್ಥೆಯನ್ನು ತೋರಿಸೋದಕ್ಕೋಸ್ಕರ ಮತ್ತು ನಮ್ಮಲ್ಲಿ ದೊಯ್ಯಲ್ನಿಂದ ಗೌರಹರಿ ಬಂದಿದ್ದಾರಲ್ಲ ಅವ್ರಿಗೂ ಕೂಡ ಧನ್ಯವಾದಗಳು. ಜೀವನದ ಪರಮ ಗುರಿ ಕೃಷ್ಣ ಭಕ್ತಿ. ಮಾತಾಜಿ ತುಂಬ ಚೆನ್ನಾಗಿ ಹೇಳಿದ್ರಿ. ಜೀವನದ ಪರಮ ಗುರಿ ಕೃಷ್ಣ ಭಕ್ತಿ, ಕೃಷ್ಣ ಪ್ರೇಮ. ಅದನ್ನು ವೈಯಕ್ತಿಕವಾಗಿ ನಮ್ಮ ಸ್ವಪ್ರಯತ್ನದಿಂದ ಯಾರೂ ಕೂಡ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದನ್ನು ಪಡಿಬೇಕಂದ್ರೆ ಗುರುಗಳ ಕೃಪೆ, ವೈಷ್ಣವರ ಸೇವೆ ಆ ಮುಖಾಂತರನೇ ಪಡಿಬೇಕು. ಆ ನಿಟ್ಟಿನಲ್ಲಿ ಶುದ್ಧ ವೈಷ್ಣವರಾದಂತಹ ಭಕ್ತರಾದಂತಹ ರಘುನಾಥ್ ದಾಸ್ ಗೋಸ್ವಾಮಿಯವರು ಗುರುಗಳಾದಂತಹ ನಿತ್ಯಾನಂದ ಪ್ರಭುಗಳ ನಡುವೆ ನಡೆದಂತಹ ಈ ಒಂದು ಲೀಲೆ, ಪಾಣಿಹಟ್ಟಿಯಲ್ಲಿ ನಡೆದಂತಹ ಲೀಲೆ, ಆ ಮುಖಾಂತರವಾಗಿ ರಘುನಾಥ್ ದಾಸ್ ಗೋಸ್ವಾಮಿ ಅವರಿಗೆ ಕೃಷ್ಣ ಭಕ್ತಿ ಪ್ರಾಪ್ತಿಯಾಯಿತು. ಅದರಿಂದ ನಮಗೇನು ವಿಚಾರ ಮಾತಾಜಿ ಹೇಳಿದ್ರು, ಆ ಒಂದು ಕಾರ್ಯಕ್ರಮ ತಿಳ್ಕೊಳ್ಳೋದಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೀವಿ ಅಂತ. ಈ ಒಂದು ಭಕ್ತರ ನಡುವೆ ನಡೆದಂತಹ ಲೀಲೆಗಳನ್ನು ತಿಳ್ಕೊಳ್ಳೋದ್ರಲ್ಲಿ ನಮಗೇನು ಲಾಭ? ನಮಗೇನು ಲಾಭ ಅಂದರೆ ಆಚಾರ್ಯರು ಹೇಳ್ತಾರೆ, ಯಾವಾಗ ಭಗವಂತನ ಭಕ್ತರ ನಡುವೆ ನಡೆದಂತಹ ಲೀಲೆಗಳನ್ನು ಶ್ರವಣವನ್ನು ಮಾಡ್ತೀವಲ್ವಾ, ಅದು ಕೇವಲ ಶ್ರವಣ ಮಾತ್ರ ಅಲ್ಲ, ಅದು ಮನಕ್ಕೆ ಆನಂದವೂ ಹೌದು. ಜೊತೆಯಲ್ಲಿ ಈ ಒಂದು ಸಂಸಾರದ ತಾಪತ್ರಯಗಳಲ್ಲಿ ಹಲವಾರು ಸಮಸ್ಯೆಗಳಿಗೆ, ಹಲವಾರು ಪ್ರಶ್ನೆಗಳಿಗೆ, ಎಷ್ಟೊಂದು ಗೊಂದಲಗಳಿಗೆ ಪರಿಹಾರ ಏನು ಅಂದರೆ ಈ ಭಗವಂತ ಮತ್ತು ಭಗವಂತನ ಭಕ್ತರ ನಡುವೆ ನಡೆದಂಥ ಲೀಲೆಗಳಲ್ಲಿ ನಮ್ಗೆ ಎಷ್ಟೊಂದು ಪಾಠ ನಮಗೆ ಕಲಿತೀವಿ. ಆ ಕಾರಣದಿಂದ ಏನಾಗುತ್ತೆ ಅಂದರೆ ಈ ಒಂದು ವಿಚಾರವನ್ನು ತಿಳ್ಕೊಳ್ಳೋದ್ರಿಂದ ಭಕ್ತಿಯ ಕಡೆಗೆ ನಮ್ಮ ಒಲವು ಮೂಡುತ್ತೆ. ಸೊ ಹಾಗಾಗಿ ಆ ಒಂದು ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ತುಂಬ ಸುಂದರವಾಗಿ
ಆಯೋಜನೆಯನ್ನು ಮಾಡಿಕೊಟ್ಟಿದ್ದಾರೆ. ಆ ಒಂದು ಕಾರ್ಯಕ್ರಮದ ಉದ್ದೇಶ ದಾಮೇಶ್ವರ ಪ್ರಭು ಅವರು ಹೇಳಿದರು. ಅದನ್ನು ಇವಾಗ ನಾವು ಆ ಇಡೀ ಕಾರ್ಯಕ್ರಮದ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ನಾವು ಯಾವಾಗ ಆಚರಣೆಯನ್ನು ಮಾಡ್ತೀವಲ್ಲ, ಖಂಡಿತವಾಗಲೂ ಕೂಡ ಇದು ಸಾರ್ಥಕ ಪಾಣಿಹಾಟಿ ಚಿಡಾದಹಿ ಮಹಾಮಹೋತ್ಸವ ಆಗುತ್ತೆ. ಆಗ್ಬೋದಲ್ಲ? ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಣಿಹಾಟಿ ಚಿಡಾದಹಿ ಮಹೋತ್ಸವ ಅಂದರೆ ಏನು, ಈ ಒಂದು ಮಹೋತ್ಸವದ ಹಿನ್ನೆಲೆ ಏನು, ರಘುನಾಥ್ ದಾಸ್ ಗೋಸ್ವಾಮಿಯವರ ಶ್ರೇಷ್ಠತೆ ಏನು, ನಿತ್ಯಾನಂದ ಪ್ರಭುಗಳು ರಘುನಾಥ್ ದಾಸ್ ಗೋಸ್ವಾಮಿಯವರಿಗೆ ತಮ್ಮ ಅಪಾರವಾದಂತಹ ಕಾರುಣ್ಯವನ್ನು ಹಂತ ಹಂತವಾಗಿ 5 ಬಗೆಗಳಲ್ಲಿ ಕೊಡ್ತಾರೆ. ಇದೊಂದು ಮಾತ್ರ ನೀವು ಹೇಳಬೇಕು. ಇಡೀ ಕಥೆ ಆದಮೇಲೆ ನಿತ್ಯಾನಂದ ಪ್ರಭುಗಳು ರಘುನಾಥ್ ದಾಸ್ ಗೋಸ್ವಾಮಿಯವರಿಗೆ ತಮ್ಮ ಕರುಣೆಯನ್ನು, ತಮ್ಮ ಕೃಪೆಯನ್ನು 5 ಹಂತಗಳಲ್ಲಿ ಕೊಡ್ತಾರೆ. ಇಡೀ ಕಥೆ ಆದಮೇಲೆ ನೀವು ಹೇಳಬೇಕು, ಮೊದಲನೇದು, ಎರಡನೇದು, ಮೂರನೇದು, ನಾಲ್ಕನೇದು, 5ನೇದು. ಸೊ ಹಾಗಾಗಿ ನೀವೆಲ್ಲರೂ ಕೂಡ ಕಥೆಯನ್ನು ಏನು ಮಾಡಬೇಕು, ಶ್ರದ್ಧೆಯಿಂದ ಕೇಳಿಸ್ಕೋಬೇಕು. ಕಟ್ಟಕಡೆದಾಗಿ ಈ ಒಂದು ಕಥೆಯಿಂದ ನಾವೇನು ಪಾಠವನ್ನು ಕಲಿಬಹುದು ಅನ್ನೋ ವಿಚಾರವಾಗಿ ನಾವು ಇವತ್ತು ಚರ್ಚೆಯನ್ನು ಮಾಡೋಣ. ಮೊದಲನೇದಾಗಿ ಪಾಣಿಹಾಟಿ. ಪಾಣಿಹಾಟಿ ಅನ್ನೋದು ಬೆಂಗಾಲ್ನಲ್ಲಿರುವಂತಹ ಕಲ್ಕತ್ತಾದಿಂದ ಸುಮಾರು 10 ಮೈಲಿ ದೂರ ಹೋದರೆ ಅಲ್ಲಿರುವಂಥ ಒಂದು ಹಳ್ಳಿ ಪಾಣಿಹಾಟಿ. ಈ ಒಂದು ಪಾಣಿಹಾಟಿಯ ತುಂಬ ವಿಶೇಷ ಮತ್ತೊಂದೇನು ಅಂದರೆ, ಚೈತನ್ಯ ಮಹಾಪ್ರಭುಗಳು ಸನ್ಯಾಸತ್ವವನ್ನು ಸ್ವೀಕರಿಸಿದಾಗ ಅವರೇನು ಮಾಡ್ತಾರೆ, ಯುಗ ಧರ್ಮವಾದಂತಹ ಸಂಕೀರ್ತನವನ್ನು ಪ್ರಾರಂಭ ಮಾಡ್ತಾರೆ ಇದೇ ಪಾಣಿಹಾಟಿ ಸ್ಥಳದಿಂದ. ಚೈತನ್ಯ ಮಹಾಪ್ರಭುಗಳು ಯುಗ ಧರ್ಮವನ್ನು ಪ್ರಾರಂಭ ಮಾಡಿದಂತಹ ಸ್ಥಳ ಪಾಣಿಹಾಟಿ. ಮತ್ತು ಅವರ ಶ್ರೇಷ್ಠ ಅನುಯಾಯಿಗಳು, ಶ್ರೇಷ್ಠ ಭಕ್ತರಾದಂತಹ ರಾಘವ ಪಂಡಿತ್ ಇದ್ದಂತಹ ಜಾಗ ಪಾಣಿಹಾಟಿ. ಸೊ ಹಾಗಾಗಿ ಯಾವ ಒಂದು ಊರು ಪಾಣಿಹಾಟಿ ಅನ್ನೋದು ಒಂದು ಸ್ಥಳ. ಆ ಸ್ಥಳ ಗಂಗಾ ನದಿ ತೀರದಲ್ಲಿದೆ. ಓಕೆನಾ? ನಾವು ಯಾವ ಪ್ರಕಾರವಾಗಿ ಇಲ್ಲಿ ಕಾವೇರಿ ನದಿ ತೀರದಲ್ಲಿ ಇದ್ದೀವಲ್ವಾ, ಅದು ಗಂಗಾ ನದಿ ತೀರದಲ್ಲಿರುವಂತಹ ಸ್ಥಳ. ಇದು ಪಾಣಿಹಾಟಿ. ಇದೇ ಪಾಣಿಹಾಟಿಯಲ್ಲಿ, ಇದೇ ಗ್ರಾಮದಲ್ಲಿ ಏನಾಗುತ್ತಂದರೆ, ನಿತ್ಯಾನಂದ ಪ್ರಭುಗಳು ರಘುನಾಥ್ ದಾಸ್ ಗೋಸ್ವಾಮಿ ಅವರಿಗೆ ಒಂದು ಶಿಕ್ಷೆಯನ್ನು ಕೊಡ್ತಾರೆ. ಆ ಶಿಕ್ಷೆ ಮುಖಾಂತರವಾಗಿ ಏನು ಮಾಡ್ತಾರೆ ಅಂದರೆ, ನಿತ್ಯಾನಂದ ಪ್ರಭುಗಳ ಜೊತೆ ಬಂದಂತಹ ಸಾವಿರಾರು ಭಕ್ತರಿಗೆ ಅವ್ರು ಏನು ಮಾಡಬೇಕಾಗುತ್ತಂದರೆ ಚಿಡಾದಹಿ ಪ್ರಸಾದವನ್ನು ಉಣಬಡಿಸ್ಬೇಕಾಗುತ್ತೆ. ಸೊ ಆ ಒಂದು ಸ್ಥಳ ನಡೆದಂತಹ ಪವಿತ್ರವಾದಂತಹ ಜಾಗ ಬ್ಯಾಟ್ರಿ ಹರೇ ಕೃಷ್ಣ. ಓಕೆ, ಈಗ ಇದರ ಒಂದು ಹಿನ್ನೆಲೆಯನ್ನು ನೋಡೋಣ. ಈ ಒಂದು ಕಥೆಯಲ್ಲಿ ಬರೋದು ಚೈತನ್ಯ ಮಹಾಪ್ರಭುಗಳು, ನಿತ್ಯಾನಂದ ಪ್ರಭುಗಳು ಮತ್ತು ರಘುನಾಥ್ ದಾಸ್ ಗೋಸ್ವಾಮಿ. ಅದಲ್ಲ ರಘುನಾಥ್ ದಾಸ್ ಗೋಸ್ವಾಮಿ ಬ್ರಹ್ಮ, ಮಧ್ವ, ಗೌಡಿಯ ಪರಂಪರೆಯಲ್ಲಿ ಶ್ರೇಷ್ಠವಾದಂತಹ ಭಕ್ತರು. ಪ್ರತಿಯೊಂದು ಪರಂಪರೆಯಲ್ಲೂ ಕೂಡ, ಪ್ರತಿಯೊಂದು ವಂಶದಲ್ಲೂ, ಪ್ರತಿಯೊಂದು ಪರಂಪರೆಯಲ್ಲೂ ಕೂಡ ಒಬ್ಬ ಶ್ರೇಷ್ಠವಾದಂತಹ ವ್ಯಕ್ತಿ ಅಂತ ಇರ್ತಾರೆ, ಶ್ರೇಷ್ಠವಾದಂಥ ನಾಯಕರು ಅಂತ ಇರ್ತಾರೆ, ಮಾದರಿಯಾದಂಥ ವ್ಯಕ್ತಿಗಳು ಇರ್ತಾರೆ. ಉದಾಹರಣೆಗೆ ನಿಮ್ಗೆ ಅರ್ಥ ಆಗಬೇಕಂದ್ರೆ, ವಿಜಯನಗರ ಸಾಮ್ರಾಜ್ಯ ಅಂದ ತಕ್ಷಣ ಯಾರು ನೆನಪಾಗ್ತಾರೆ? ಕೃಷ್ಣದೇವರಾಯ ನೆನಪಾಗ್ತಾರೆ. ಅದೇ ಪ್ರಕಾರವಾಗಿ ಶ್ರೀ ಸಂಪ್ರದಾಯ ಅಂದ ತಕ್ಷಣ ನಮಗೆ ರಾಮಾನುಜಾಚಾರ್ಯರು ನೆನಪಾಗ್ತಾರೆ. ಅದೇ ಪ್ರಕಾರವಾಗಿ ನಮ್ಮ ಈ ಒಂದು ಹೆಮ್ಮೆಯ ಬ್ರಹ್ಮ, ಮಧ್ವ, ಗೌಡಿಯ ಸಂಪ್ರದಾಯದಲ್ಲಿ ನಿಜವಾದ ಮಾದರಿಯಾದಂತಹ ಭಕ್ತರು, ಶ್ರೇಷ್ಠವಾದಂಥ ನಾಯಕರು ಯಾರು ಅಂದರೆ ಅದು ಷಡ್ಗೋಸ್ವಾಮಿ. ಆ 6 ಜನ ಷಡ್ಗೋಸ್ವಾಮಿಯಲ್ಲಿ ಒಬ್ಬರು ಯಾರು ಅಂದರೆ ರಘುನಾಥ್ ದಾಸ್ ಗೋಸ್ವಾಮಿಯವರು. ಇವರು ಯಾಕೆ ಅಷ್ಟೊಂದು ಶ್ರೇಷ್ಠವಾದವರು? 6 ಜನ ಗೋಸ್ವಾಮಿಗಳಲ್ಲಿ ರಘುನಾಥ್ ದಾಸ್ ಗೋಸ್ವಾಮಿ ಕೂಡ ಯಾಕೆ ಅಷ್ಟೊಂದು ಶ್ರೇಷ್ಠರಾದವರು ಅಂದರೆ, ಶ್ರೀನಿವಾಸ ಆಚಾರ್ಯವರು ಒಂದು ಅಷ್ಟಕಮದಲ್ಲಿ ಹೇಳ್ತಾರೆ, ಕೃಷ್ಣಾತ್ ಕೀರ್ತನ ಗಾನ ನರ್ತನ ಪರೋ ಪ್ರೇಮಾಮೃತಾಂಬೋ ನಿಧೇ ಧೀರಾ ಧೀರ ಜನ ಪ್ರಿಯ ಪ್ರಿಯ ಕರೋ ನಿರ್ಮತ್ಸರೋ ಪೂಜಿತೋ ಶ್ರೀ ಚೈತನ್ಯ ಕೃಪಾಬರೋ ಭುವಿ ಭುವೋ
ಭಾರಾವಹಂತಾರಕೋ ವಂದೇ ರೂಪ ಸನಾತನ ರಘುಜುಗೋ ಶ್ರೀಜೀವ ಗೋಪಾಲಕೋ. ಇದು ಷಟ್ಗೋಸ್ವಾಮಿ ಅಷ್ಟಕಮಲ್ಲಿ. ಯಾಕೆ ಗೋಸ್ವಾಮಿಗಳನ್ನು ಅಷ್ಟು ಕೊಂಡಾಡ್ತಾ ಇದ್ದಾರೆ ಅಂದರೆ ಕಾರಣ ಅವ್ರು ಏನು ಮಾಡ್ತಾ ಇರ್ತಾರೆ ಅಂದರೆ ಸದಾಕಾಲ ಭಗವಂತನ ನಾಮವನ್ನು ಜಪ ಮಾಡ್ತಾ ಇರ್ತಾರೆ. ಎರಡನೇದಾಗಿ ಅವರು ಯಾವಾಗಲೂ ಕೂಡ ಕೀರ್ತನೆಗಳನ್ನು ಸದಾ ಕೀರ್ತನೆಯನ್ನು ಮಾಡ್ತಾ ಇರ್ತಾರೆ, ನರ್ತನೆಯನ್ನು ಮಾಡ್ತಾ ಇರ್ತಾರೆ. ಅವರು ಕೃಷ್ಣ ಪ್ರೇಮದ ಸಾಗರವನ್ನು ಅವ್ರು ಇಟ್ಕೊಂಡಿರ್ತಾರೆ. ಜೊತೆಲಿ ವಿಶೇಷ ಏನಂದರೆ ಧೀರ ಅಧೀರ ಜನೋ ಪ್ರಿಯಕರು. ಇವರು ಯಾವ ರೀತಿ ಅಂದರೆ ಇವರು ಎಲ್ಲರನ್ನು ಕೂಡ ಇಷ್ಟಪಡ್ತಾರೆ. ಮತ್ತು ಇವರನ್ನು ಮುಖ್ಯವಾಗಿ ಇವರನ್ನು ಧೀರ ಅಧೀರ ಅಂದರೆ ಸ್ನೇಹಿತರು, ಶತ್ರುಗಳು ಎಲ್ಲರೂ ಕೂಡ ಇವರನ್ನು ಗೌರವದಿಂದ ನೋಡ್ತಾರೆ. ಇವ್ರು ಮಾಡೋ ಎಲ್ಲ ಕೆಲಸಗಳಿಗೆ ಅವ್ರೇನು ಮಾಡ್ತಾರೆ, ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಆ ಚೈತನ್ಯ ಮಹಾಪ್ರಭುಗಳ ಕೃಪೆಯನ್ನು ಎಲ್ಲರಿಗೂ ಕೂಡ ಹಂಚೋದಕ್ಕೋಸ್ಕರ ಇವರೇನು ಮಾಡ್ತಾ ಇರ್ತಾರೆ, ಪ್ರಚಾರವನ್ನು ಮಾಡ್ತಾ ಇರ್ತಾರೆ. ಆ ಕಾರಣದಿಂದ ಶ್ರೇಷ್ಠವಾದವರು ಯಾರು ಅಂದರೆ ರಘುನಾಥ್ ದಾಸ್ ಗೋಸ್ವಾಮಿಯವರು. ಅಂತಹ ರಘುನಾಥ್ ದಾಸ್ ಗೋಸ್ವಾಮಿಯವರ ಈ ಒಂದು ಅದ್ಭುತವಾದಂಥ ಲೀಲೆ ಚೈತನ್ಯ ಚರಿತಾಮೃತದಲ್ಲಿ ಅಂತ್ಯಲೀಲಾ 6ನೇ ಅಧ್ಯಾಯ. ಈ ಒಂದು ಲೀಲೆ ಯಾವ ಪ್ರಕಾರವಾಗಿರುತ್ತೆ ಅಂದರೆ ಇದನ್ನು ನಾವು ಹೇಗೆ ತುಲನೆ ಮಾಡ್ಬೋದಂದರೆ, ಭಾಗವತದಲ್ಲಿ ಕೃಷ್ಣ ಬಲರಾಮ್ ಇವರೆಲ್ಲರೂ ಕೂಡ ವನಭೋಜನಕ್ಕೆ ಹೋಗ್ತಾರಲ್ಲ ಕಾಡಿಗೆ, ಆ ಒಂದು ವನಭೋಜನವನ್ನು ಈ ಒಂದು ಲೀಲೆಗೆ ಆಚಾರ್ಯರು ತುಲನೆ ಮಾಡ್ತಾರೆ. ಅದನ್ನು ನಾವು ನೋಡ್ಬೋದು. ಸರಿನಾ? ಮುಂದೆ ನಾನು ಅದನ್ನು ಹೋಗ್ತಾ ನಿಮಗಿದು ಅರ್ಥ ಆಗುತ್ತೆ. ರಘುನಾಥ್ ದಾಸ್ ಗೋಸ್ವಾಮಿಯವರು ಯಾರು ಅಂದರೆ ಸಪ್ತಗ್ರಾಮ. ಆ ಸಪ್ತಗ್ರಾಮದಲ್ಲಿ ಬೆಂಗಾಲಲ್ಲಿರುವಂತಹ ಸಪ್ತಗ್ರಾಮ, ಆ ಸಪ್ತಗ್ರಾಮದಲ್ಲಿ ಒಂದು ಗ್ರಾಮ ಕೃಷ್ಣಾಪುರ. ಆ ಕೃಷ್ಣಾಪುರದಲ್ಲಿ ಗೋವರ್ಧನ ಮಜುಮ್ದಾರ್ ಅವರ ಮಗನಾಗಿ ಜನ್ಮಿಸಿದವರು ರಘುನಾಥ್ ದಾಸ್ ಗೋಸ್ವಾಮಿ. ಈ ರಘುನಾಥ್ ದಾಸ್ ಗೋಸ್ವಾಮಿಯವರ ತಂದೆ ಎಷ್ಟು ಶ್ರೀಮಂತರಾಗಿದ್ರು ಅಂದರೆ ಆಗರ್ಭ ಶ್ರೀಮಂತರು. ಅವರ ಒಂದು ತಿಂಗಳ ಆದಾಯ ಆ ಕಾಲಕ್ಕೆ 8 ಲಕ್ಷ ಬಂಗಾರದ ನಾಣ್ಯಗಳು. ಒಂದು ತಿಂಗಳ ಆದಾಯ. ಆಗರ್ಭ ಶ್ರೀಮಂತರು. ಅಷ್ಟು ದೊಡ್ಡ ಶ್ರೀಮಂತಿಕೆಗೆ ಒಬ್ಬನೇ ವಾರಸುದಾರ ಯಾರು ಅಂದರೆ ರಘುನಾಥ್ ದಾಸ್ ಗೋಸ್ವಾಮಿ. ತಂದೆ ಆಗರ್ಭ ಶ್ರೀಮಂತರು, ಅಷ್ಟು ಸಂಪತ್ತಿಗೆ ಒಬ್ಬನೇ ವಾರಸುದಾರ. ವಿಶೇಷ ಏನಂದರೆ ಒಂದು ಬಿಡಿಗಾಸಿನ ಮೇಲೂ ಕೂಡ ಅವ್ರಿಗೆ ಆಸಕ್ತಿ ಇಲ್ಲ. ಚೈತನ್ಯ ಚರಿತಾಮೃತದಲ್ಲಿ ಹೇಳ್ತಾರೆ, ಸೇಯಿ ಗೋವರ್ಧನ ಪುತ್ರ ರಘುನಾಥ ದಾಸ ಬಾಲ್ಯಕಾಲ ಹೇತೋಕಿ ಹೋ ವಿಷಯ ಉದಾಸ. ಆ ರಘುನಾಥ ದಾಸನಿಗೆ ವಿಷಯ ವಸ್ತುಗಳಲ್ಲಿ ಉದಾಸ ಅಂದರೆ ಅಷ್ಟೊಂದು ಆಸಕ್ತಿ ಇಲ್ಲ. ಯಾವುದು ಕೃಷ್ಣನ ಸೇವೆಗೆ ಪೂರಕವಾಗಿದೆಯೋ ಅದು ಸಂಪತ್ತು, ಯಾವುದು ಕೃಷ್ಣನ ಸೇವೆಯಿಂದ ದೂರ ಕರ್ಕೊಂಡೋಗುತ್ತೋ ಅದು ವಿಪತ್ತು. ಅದು ರಘುನಾಥ್ ದಾಸರಿಗೆ ಗೊತ್ತಿತ್ತು. ಸೊ ಈ ಪ್ರಕಾರವಾಗಿ ಬಾಲ್ಯದಲ್ಲಿ ರಘುನಾಥ್ ದಾಸ್ ಗೋಸ್ವಾಮಿ ಅವರಿಗೆ ಯಾರ ಸಂಪರ್ಕ ಇತ್ತು ಅಂದರೆ ಶ್ರೇಷ್ಠವಾದಂತಹ ಭಾಗವತೋತ್ತಮರಾದಂತಹ ಆ ಭಕ್ತರ ನಡುವೆ ಅವರ ಸಂಘ ಇದ್ದಿದ್ದು. ಅವರ ಸಂಘ ಯಾರ ಜೊತೆ ಇತ್ತು ಅಂದರೆ ಯಾವಾಗಲೂ ಕೂಡ ಹರಿದಾಸ್ ಠಾಕೂರ್ ಅವರ ಸಂಘ, ಯದುನಂದನ ಆಚಾರ್ಯವರ ಸಂಘ, ಅದ್ವೈತ ಆಚಾರ್ಯರು, ವಾಸುದೇವ ದತ್ತ, ಬಲರಾಮ ಆಚಾರ್ಯರು, ಇಂಥ ಶ್ರೇಷ್ಠ ಆಚಾರ್ಯರ ಸಂಘದಲ್ಲಿ ಅವರು ಇದ್ದವರು. ಕಾರಣ ಆಗರ್ಭ ಶ್ರೀಮಂತರ ಮನೆಯಲ್ಲಿ ತಂದೆ ಕೂಡ ಸ್ವಲ್ಪ ಭಕ್ತರಾಗಿದ್ದರು. ಆ ಭಕ್ತರು ಏನು ಮಾಡ್ತಾಯಿದ್ರು ಅಂದರೆ ಇವರೆಲ್ಲರ ಸಂಪರ್ಕವನ್ನು ಇಟ್ಕೊಂಡಿದ್ರು. ಅವರೆಲ್ಲರೂ ಕೂಡ ಮನೆಗೆ ಬರ್ತಾಯಿದ್ರು. ಪ್ರತಿ ದಿವಸ ಅವರು ಮನೆಗೆ ಬರೋದು. ಅವರೆಲ್ಲ ಮನೆಗೆ ಬಂದು ಏನು ಮಾಡ್ತಿದ್ರು ಅಂದರೆ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಹೇಳೋದು. ಚೈತನ್ಯ ಮಹಾಪ್ರಭು ಈ ಲೀಲೆ ಮಾಡಿದ್ರು, ಚೈತನ್ಯ ಮಹಾಪ್ರಭು ಈ ರೀತಿ ಮಾಡಿದ್ರು, ಚೈತನ್ಯ ಮಹಾಪ್ರಭು ನಿತ್ಯಾನಂದ ಪ್ರಭುಗಳು ಏನು ಮಾಡ್ತಾ ಇದ್ದಾರೆ, ಈ ರೀತಿ ಎಲ್ರಿಗೂ ಕೂಡ ಕೃಪೆ ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ಯಾರು ಕೇಳಿಸ್ಕೊತಾ ಇದ್ದಾನೆ ಅಂದರೆ ರಘುನಾಥ್ ದಾಸ್ ಗೋಸ್ವಾಮಿ ಚಿಕ್ಕ ಹುಡುಗ ಆದಾಗಿನಿಂದನೇ ಎಲ್ಲ ಭಾಗವತೋತ್ತಮರ ಮುಖಾರವಿಂದಗಳಲ್ಲಿ ಇದನ್ನು ಕೇಳಿಸ್ಕೊತಾ ಇದ್ದಾರೆ. ಇಲ್ಲಿ ಚೈತನ್ಯ ಮಹಾಪ್ರಭು ಬಗ್ಗೆ ಯಾರಿಗೆ ಗೊತ್ತಿಲ್ಲ, ಹೊಸಬರು ಬಂದಿದ್ರಲ್ಲ, ಯಾರಿಗೆ ಗೊತ್ತಿಲ್ಲ, ಚೈತನ್ಯ ಮಹಾಪ್ರಭು ನಾನು ಕೇಳಿಲ್ಲ, ನಿತ್ಯಾನಂದ ಪ್ರಭು ನನಗೆ ಗೊತ್ತಿಲ್ಲ, ಆ ಥರ ಯಾರಾದರೂ ಇದ್ರೆ ಕೈ ಎತ್ಬೋದಾ? ಕೇಳೇ ಇಲ್ಲ ಪ್ರಭು ನನ್ನ ಹತ್ರಿಂದ. ಎಸ್, ಈ ಕಡೆ ಮಾತಾಜಿ, ನಿಮಗೂ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಎಸ್, ಯಾಕೆಂದರೆ ಚೈತನ್ಯ ಮಹಾಪ್ರಭು ನಿತ್ಯಾನಂದ ಪ್ರಭು ಯಾರು ಅಂದರೆ ವ್ರಜೇಂದ್ರ ನಂದನ ಜೈ ಸಚಿಸುತಾ ಹೊಯ್ಲೋ ಸೇಯಿ ಬಲರಾಮ ಹೊಯ್ಲೋ ನಿತಾಯ್ ದಿನಹಿನ ಜಟಚಿಲೋ ಹರಿನಾಮ ಉದ್ಧಾರಿಲೋ
ತಾರ ಸಾಕ್ಷಿ ಜಗಾಯ್ ಮದಾಯ್. ಚೈತನ್ಯ ಮಹಾಪ್ರಭು ನಿತ್ಯಾನಂದ ಪ್ರಭುಗಳ ಅಂದರೆ ವ್ರಜೇಂದ್ರ ನಂದನನಾದಂಥ ಕೃಷ್ಣ ಚೈತನ್ಯ ಮಹಾಪ್ರಭುಗಳಲ್ಲಿ ಅವತಾರ ತಗೊಂಡಿದ್ದಾರೆ. ಆ ಬಲರಾಮ ನಿತ್ಯಾನಂದ ಪ್ರಭುಗಳಾಗಿ ಅವತಾರವನ್ನು ತಗೊಂಡಿದ್ದಾರೆ. ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ದೀನಹೀನ ಜಟಚಿಲೋ ಹರಿನಾಮ ಉದ್ಧಾರಿಲು. ಆ ಭಗವಂತನ ನಾಮದ ಮುಖಾಂತರವಾಗಿ ಎಲ್ಲರನ್ನು ಕೂಡ ಏನು ಮಾಡ್ತಾ ಇದ್ದಾರೆ, ಉದ್ಧಾರ ಮಾಡ್ತಾ ಇದ್ದಾರೆ. ಭಗವಂತ ಬಂದು ಏನು ಮಾಡ್ತಾನೆ, ಎಲ್ಲರನ್ನ ಉದ್ಧಾರ ಮಾಡೋದೇ ತಾನೆ. ಪರಿತ್ರಾಣಾಯ ಸಾಧೂನಾಂ ಯದಾ ಯದಾ ಹಿ ಧರ್ಮಸ್ಯ. ಅವ್ರೇನು ಮಾಡ್ತಾರೆ, ಉದ್ಧಾರ ಮಾಡ್ತಾರಲ್ವಾ. ಆದರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಭಗವಂತನಾದವನು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ. ಸಾಧುಗಳನ್ನು ರಕ್ಷಣೆ ಮಾಡೋರು, ದುಷ್ಟರನ್ನು ಸಂಹಾರ ಮಾಡೋರು. ಆದರೆ ಚೈತನ್ಯ ಮಹಾಪ್ರಭುಗಳು ಯಾವ ರೀತಿ ಅಂದರೆ ದೀನಹೀನ ಜಟಚಿಲೋ ಅಂದರೆ ಎಲ್ಲ ದುಷ್ಟರನ್ನು ಕೂಡ ಉದ್ಧಾರವನ್ನು ಸಂಹಾರ ಮಾಡಿ ಉದ್ಧಾರ ಮಾಡ್ತಾ ಇರಲಿಲ್ಲ, ಆದರೆ ಹರಿನಾಮವನ್ನು ಕೊಟ್ಟು ಉದ್ಧಾರ ಮಾಡ್ತಾಯಿದ್ರು. ಅದಕ್ಕೆ ಉದಾಹರಣೆ ಯಾರು ಅಂದರೆ ಜಗಾಯ್ ಮದಾಯ್. ಅದಕ್ಕೆ ಅವರ ಅವತಾರವನ್ನು ಏನಂತ ಕರೀತಾರೆ ಅಂದರೆ ಪರಮ ಕರುಣ ಬಹುದುಯಿ ಜನ ನಿತಾಯ್ ಗೌರಚಂದ್ರ ಸಭಾವತಾರ ಸಾರ ಶಿರೋಮಣಿ ಕೇವಲಾನಂದ ಕಂದ ಕೇವಲಾನಂದ ಕಂದ. ಅವರು ಎಷ್ಟು ಪರಮ ಅವತಾರ, ಕರುಣಾಳು ಅವತಾರ ಅಂದರೆ ಎಲ್ಲ ಅವತಾರಗಳಿಂದ ಕರುಣಾಳು ಅವತಾರ. ಕಾರಣ ಅವರು ಯಾರನ್ನು ಕೂಡ ಸಂಹಾರ ಮಾಡ್ತಾರಲ್ಲ, ಅವರ ಸಂಪರ್ಕಕ್ಕೆ ಬಂದವರು ಎಲ್ಲರೂ ಕೂಡ ಆನಂದವನ್ನೇ ಕೊಡ್ತಾಯಿದ್ರು. ಸೊ ಅಂತ ನಿತ್ಯಾನಂದ ಪ್ರಭುಗಳ ಚೈತನ್ಯ ಮಹಾಪ್ರಭುಗಳನ್ನು ರಘುನಾಥ್ ದಾಸ್ ಗೋಸ್ವಾಮಿ ಅವರು ಚಿಕ್ಕ ವಯಸ್ಸಿನಿಂದನೇ ಹಿರಿಯ ಶ್ರೇಷ್ಠವಾದಂತಹ ಭಾಗವತೋತ್ತಮರ ಮುಖಾರವಿಂದಗಳಲ್ಲಿ ಕೇಳ್ತಾ ಇದ್ರು. ರಘುನಾಥ್ ದಾಸ್ ಗೋಸ್ವಾಮಿ ಯಾರು, ಅವ್ರ ತಂದೆ ಹೆಸರೇನು? ಗೋವರ್ಧನ ಮಜುಮ್ದಾರ್. ಮಾತಾಜಿ ಒಬ್ಬರೇ ಕೇಳಿಸ್ಕೊತಾ ಇದ್ದಾರಾ? ಓಕೆ. ರಘುನಾಥ್ ದಾಸ್ ಗೋಸ್ವಾಮಿ ಅವರು ಎಲ್ಲಿ ಅವರು ಹುಟ್ಟಿದ್ದು? ಕೃಷ್ಣಾಪುರದಲ್ಲಿ. ನೀವು ಹೇಳಬೇಡಿ, ಇವಾಗ ಅವ್ರು ಹೇಳ್ತಾರೆ, ಓಕೆನಾ? ಎಸ್. ಅವರ ತಂದೆಗೆ ಎಷ್ಟು, ಒಂದು ತಿಂಗಳಿಗೆ ಮಾಸಿಕ ವೇತನ ಎಷ್ಟಿತ್ತು? ಚಿನ್ನ ಬಂಗಾರ ಎಷ್ಟು ಕೊಡ್ತಾರೆ ಅದು ಫಸ್ಟ್ ಕಿವಿಗೆ ಹೋಗುತ್ತೆ. ಯಾರಾದರೆ ಅಂದ್ರಿ ಹಣ ಒಂದಿರ್ಬೇಕು ಅಷ್ಟೇ ಅಲ್ವೇನ್ರಿ? ಆಗ್ಬೋದು, ಪರವಾಗಿಲ್ಲ. ಆದರೆ ಅವ್ರಿಗೆ ಅದರಲ್ಲಿ ಉದಾಸ ಇತ್ತು. ಈ ಪ್ರಕಾರವಾಗಿ ಯಾವಾಗಲೂ ಮಹಾಪ್ರಭು ಬಗ್ಗೆ ಕೇಳ್ತಾ 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 ಆ ಒಂದು ರಘುನಾಥ್ ದಾಸ್ ಗೋಸ್ವಾಮಿ ಅವ್ರಿಗೆ ಅಮ್ಮನ ಹತ್ರ ಯಾವಾಗಲೂ ಒಂದೇ ಕೇಳಿದಮ್ಮ, ಅಮ್ಮ ಮಹಾಪ್ರಭು ನೋಡ್ಬೇಕಮ್ಮ, ಅಮ್ಮ ಮಹಾಪ್ರಭು ಬಗ್ಗೆ ನಾನು ಕೇಳಿಸ್ಕೋಬೇಕಮ್ಮ, ಅಮ್ಮ ಅಮ್ಮ ಮಹಾಪ್ರಭು ಎಲ್ಲಿರ್ತಾರಮ್ಮ, ಇದನ್ನು ಯಾವಾಗಲೂ ಕೂಡ ಕೇಳ್ತಾ ಇದ್ರು. ನಮ್ಮನೆ ಮಕ್ಕಳು ಕೇಳ್ತಾ ಇರ್ತಾರೆ, ಅಮ್ಮ ಮೊಬೈಲ್ ಎಲ್ಲಮ್ಮ, ಅಮ್ಮ ಫೋನು ಕೊಡಮ್ಮ, ಅಮ್ಮ ಎಲ್ಲಮ್ಮ ಫೋನ್ ಕೊಟ್ಬಿಟ್ರೆ ಅಮ್ಮನೂ ಬೇಡ. ಇದು ನಮ್ಮ ಮಕ್ಕಳ ಪರಿಸ್ಥಿತಿ. ಇದರಿಂದ ಅದಕ್ಕೆ ಹೇಳ್ತಾರೆ ಪ್ರಹ್ಲಾದ್ ಮಹಾರಾಜ್ ಏನಂತಾರೆ, ಕೌಮಾರಂ ಆಚರೇತ್ ಪ್ರಜ್ಞೋ ಧರ್ಮಾನ್ ಭಾಗವತಾನಿಹ. ಚಿಕ್ಕ ವಯಸ್ಸಿನಿಂದ ಮಕ್ಕಳಿಗೆ ನಾವೇನು ಕೊಡಬೇಕಂದ್ರೆ ಈ ರೀತಿ ಹಿರಿಯ ಭಕ್ತರ ವಿಶೇಷವಾದಂತಹ ಭಕ್ತರ ಸಂಘವನ್ನು ಕೊಡಬೇಕು. ಆದರೆ ಇವತ್ತು ಕೂಡ ನಾವು ಕತೆ ನಿಮ್ಮದೇ ಕೇಳಬೇಕಂತ ಫೋನ್ ಕೊಟ್ಟು ಎಷ್ಟೋ ಜನ ಈಚೆ ಕಳಿಸ್ಬಿಟ್ಟಿದ್ದಾರೆ. ಇಲ್ಲಾಂದರೆ ಪಕ್ಕದಲ್ಲೇ ಕುತ್ಕೊಂಡು ಫೋನೇ ಕೊಟ್ಟಿರ್ತಾರೆ, ನೀವು ಕರೆಕ್ಟ್ ನೋಡಿ ಫೋನ್ ಇಟ್ಕೊಂಡಿದ್ದಾರೆ. ಅಂದರೆ ರಘುನಾಥ್ ದಾಸ್ ಗೋಸ್ವಾಮಿದು ವಿಚಾರ ಆ ರೀತಿ ಇರಲಿಲ್ಲ. ಸೊ ಈ ಪ್ರಕಾರವಾಗಿ ಯಾವಾಗಲೂ ಕೂಡ ಜನ ಬರ್ತಾ ಇರೋರು, ಜನ ಬರೋದು ಮಹಾಪ್ರಭು ಇವತ್ತು ಈ ರೀತಿ ಲೀಲೆ ಮಾಡಿದ್ದಾರೆ, ಮಹಾಪ್ರಭು ಈ ಲೀಲೆ ಮಾಡಿದ್ದಾರೆ, ಮಹಾಪ್ರಭು ಈ ಲೀಲೆ ಮಾಡಿ ಎಲ್ಲ ಹೇಳ್ತಾ ಇದ್ದಾರೆ. ರಘುನಾಥ್ ದಾಸ್ ಗೋಸ್ವಾಮಿ ಕೇಳಿಸ್ಕೊಂಡು ತುಂಬ ಆನಂದದಿಂದ ಇದ್ರು. ಆದರೆ ಒಮ್ಮೆ ಚೈತನ್ಯ ಮಹಾಪ್ರಭುಗಳು ಸನ್ಯಾಸತ್ವವನ್ನು ಸ್ವೀಕರಿಸಿದ್ದಾರೆ. ಯಾವಾಗ ಸನ್ಯಾಸತ್ವವನ್ನು ಸ್ವೀಕರಿಸಿದ್ರು ಅವರು ಎಲ್ಲಿಗೆ ಹೋದರು ಅಂತ ಯಾರಿಗೂ ಗೊತ್ತಾಗಲಿಲ್ಲ. ಸನ್ಯಾಸತ್ವವನ್ನು ಸ್ವೀಕರಿಸಿದ ಮೇಲೆ ಶಾಂತಿಪುರದಿಂದ ಹೊರಗಡೆ ಹೋಗಿದ್ದಾರೆ. ಅವ್ರು ಎಲ್ಲಿಗೆ ಹೋದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಕಥೆನ ರಘುನಾಥ್ ಗೋಸ್ವಾಮಿಗೆ ಯಾರು ಹೇಳ್ತಾನೂ ಇಲ್ಲ. ಅವ್ರಿಗೇನಾಯ್ತಂದರೆ ವಿರಹ ಹೆಚ್ಚಿಗೆ ಆಯಿತು. ಯಾಕಂದರೆ ಅಟ್ಲೀಸ್ಟ್ ಇವಾಗಾರು ನಾವೆಲ್ಲರೂ ಹೋದರೆ, ದೂರ ಬರ ಎಲ್ಲರೂ ಹೋದರೆ ವಾಟ್ಸಪ್ ಕಾಲ್ ಮಾಡ್ತೀವಿ, ವಿಡಿಯೋ ಕಾಲ್ ಮಾಡ್ತೀವಿ, ಇಂಟರ್ನೆಟೆಲ್ಲ ಯೂಸ್ ಮಾಡ್ತೀವಿ. ಆದರೆ ಆ ಕಾಲದಲ್ಲಿ ಏನಿತ್ತು, ಎಲ್ಲೋದ್ರೂ ಗೊತ್ತಿಲ್ಲ. ಆದರೂ ಕೂಡ ಅವ್ರಿಗೆ ಗೊತ್ತಾಗ್ತಾ ಇತ್ತು. ಹೇಗಿತ್ತಂದರೆ ಆವತ್ತು ದಿವಸ ಇಂಟರ್ನೆಟ್ ಕೆಲಸ ಮಾಡ್ತಾ ಇರಲ್ಲ, ಆದರೆ ಇಂಟೆನ್ಷನ್ ಇತ್ತಲ್ಲ. ಆವತ್ತು ಫೋನು ಸಿಗ್ನಲ್ಸ್ ಕೆಲಸ ಮಾಡ್ತಾರೆ, ಆದರೆ ಪರಮಾತ್ಮ ಒಳಗಡೆ ಇದ್ನಲ್ಲ, ಆ ಒಂದು ಇಂಟೆನ್ಷನ್ ಇತ್ತಲ್ಲ, ಆ ಒಂದು ಪರಮಾತ್ಮನ. ಯಾಕಂದರೆ ಎಲ್ಲ ಸಿಗ್ನಲ್ ಎಲ್ಲೂ ಸಿಕ್ಕಿಲ್ಲ ಅಂದರೂ ಕೂಡ ಪರಮಾತ್ಮ ಹೃದಯದಲ್ಲೇ ಸಿಗ್ನಲ್ ಕೊಡ್ತಾರಲ್ವ, ಆ ಸಿಗ್ನಲ್ಲು ರಘುನಾಥ್ ದಾಸ್ ಗೋಸ್ವಾಮಿಗಿತ್ತು. ಅಂಥವ್ರಿಗೆ ಗೊತ್ತಾಯಿತು ಚೈತನ್ಯ ಮಹಾಪ್ರಭುಗಳು ಅಲ್ಲಿದ್ದರೆ, ನಾನು ಹೋಗಬೇಕು ನೋಡಬೇಕು ಶಾಂತಿಪುರದಲ್ಲಿ ಅಂತ. ಸೊ ಅವಾಗ ಏನು ಮಾಡಿದ್ರು, ತಂದೆ ತಾಯಿನ ಕೇಳಿಕೊಂಡ್ರು. ಸಪ್ತಪದಿ ಗ್ರಾಮದ ರಾಜರು
ರಘುನಾಥ್ ದಾಸ್ ಗೋಸ್ವಾಮಿ ಹೋಗಬೇಕು ಅಂದಾಗ ಸರಿ ಯಾಕೋ ತುಂಬ ಇಚ್ಛೆ ಪಡ್ತಂದ ಕಳಿಸಿದ್ರು. ಹೋದಾಗ ಸತತವಾಗಿ 7 ದಿನಗಳ ಕಾಲ ಚೈತನ್ಯ ಮಹಾಪ್ರಭುಗಳು ರಘುನಾಥ್ ದಾಸ್ ಗೋಸ್ವಾಮಿನ ಆಲಿಂಗನವನ್ನು ಮಾಡಿಕೊಂಡು ಅವರು ತಗೊಂಡಂಥ ಎಲ್ಲ ಪ್ರಸಾದವನ್ನು ಅವ್ರಿಗೆ ಬಡಿಸ್ತಾ ಇದ್ದಾರೆ. ಇಷ್ಟು ದಿವಸ ಕೇವಲ ಕೇಳಿಸ್ಕೊಂಡಿದ್ರು, ಆದರೆ ಈಗ ನೇರವಾಗಿ ನೋಡ್ತಾ ಇದ್ದಾರೆ, ಅವರ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ಆ ಚೈತನ್ಯ ಮಹಾಪ್ರಭುಗಳ ಆಲಿಂಗನವನ್ನು, ಕೃಷ್ಣನ ಆಲಿಂಗನವನ್ನು ಮಾಡ್ಕೊಂಡಿದ್ದಾರೆ. ಈಗ ಅವರ ಭಕ್ತಿಯ ಮಟ್ಟ ಏನಾಗಿರ್ಬೋದು ಹೇಳಿ. ಇಷ್ಟು ಆಗೋಷ್ಟರಲ್ಲಿ 7 ದಿನಗಳು ಕಳೆದೋಯ್ತು. 7 ದಿನಗಳು 7 ನಿಮಿಷಗಳ ಹಾಗೆ ಕಳೆದೋಯ್ತು. ಚೈತನ್ಯ ಮಹಾಪ್ರಭು ಸನ್ಯಾಸಿಗಳೆಲ್ಲ ಹೋಗಬೇಕಲ್ವಾ, ಮನೆಗೆ ಹೋಗು ಅಂದರು. ಯಾರು ಮನೆಗೆ ಹೋಗೋಕ್ಕೆ ಇಷ್ಟಪಡ್ತಾರೆ? ಆದರೆ ನೀನು ಈಗ ಮನೆಗೆ ಹೋಗಬೇಕು. ಇಲ್ಲ ಪ್ರಭು ನಾನು ಇಲ್ಲೇ ಇರ್ತೀನಿ ಅಂದರೆ ಅಂತರನಿಷ್ಠ ಕರೆ ಲೋಕ ಬಾಹ್ಯ ವ್ಯವಹಾರ ಅಚಿರಾತ್ ಕೃಷ್ಣ ತುಮಾರ ಕರೀಬೆ ಉದ್ಧಾರ ಹೇಳ್ತಾ ಇದ್ದಾರೆ. ನೀನು ಇವಾಗ ಏನು ಮಾಡಬೇಕಂದ್ರೆ, ಅಮ್ಮ ಇದ್ದಾರೆ, ಅಪ್ಪ ಇದ್ದಾರೆ, ಅವ್ರು ಹೋಗಿ ಅವರ ಸೇವೆಯನ್ನು ನೀನು ಮಾಡು. ಆ ಸೇವೆಯನ್ನು ಮಾಡ್ತಾ ಅಂತರಂಗದಲ್ಲಿ ಹರಿಯ ಕಾಣು. ಕ್ರಮೇಣವಾಗಿ ಭಗವಂತ ನಿನ್ನನ್ನು ಉದ್ಧಾರ ಮಾಡ್ತಾ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ರು. ಮನೆಗೆ ಬಂದರು. ಮನೆಗೆ ಬಂದಮೇಲೆ ಇಲ್ಲಿವರೆಗೂ ಕೂಡ ಭಗವಂತನ ಬಗ್ಗೆ ಕೇಳಿನೇ ಅಷ್ಟು ಆನಂದ. ಈಗ ಮನೆಗೆ ಬಂದಮೇಲೆ ಭಗವಂತನ ನೋಡಿದ್ದಾರೆ, ಅವ್ರ ಸ್ಪರ್ಶ ಆಗಿದೆ, ಪ್ರಸಾದ ತಗೊಂಡಿದ್ದಾರೆ. ಆದರೆ ಎಷ್ಟು ವಿರಹ, ಎಷ್ಟು ಸ್ಮರಣೆ ಏನು ಮಾಡಿದ್ರು ಕೂಡ ಚೈತನ್ಯ ಮಹಾಪ್ರಭುನ ಮರೆಯೋಕ್ಕಾಗ್ತಾ ಇಲ್ಲ. ಅವರ ಸ್ಮರಣೆಯಲ್ಲಿ, ಅವರ ವಿರಹದಲ್ಲಿ ಚೈತನ್ಯ ಶಿಷ್ಟಾಷ್ಟಕಂದಲ್ಲಿ ಹೇಳ್ತಾರಲ್ಲ, ಯುಗಾಯಿತಂ ನಿಮೇಶೇನ ಚಕ್ಷುಷಂ ಪ್ರೌರುಷಾಯಿತಂ ಶೂನ್ಯಾಯಿತಂ ಜಗತ್ ಸರ್ವಂ ಗೋವಿಂದ ವಿರಹೇಣಮೇ. ಆ ಚೈತನ್ಯ ಮಹಾಪ್ರಭುಗಳ ದರ್ಶನ ಇಲ್ಲದೆ, ಅವರ ಒಂದು ನೋಟ ಇಲ್ಲದೆ, ಅವ್ರ ಬಗ್ಗೆ ಕೇಳಿಸ್ಕೊಳ್ಳೋಗಿಲ್ಲದೆ ಅವ್ರಿಗೆ ಇಡೀ ಜಗತ್ತು ಶೂನ್ಯವಾಗಿದೆ. ಕಾರಣ ಅವ್ರಿಗೆ ಅಷ್ಟೊಂದು ಆಸಕ್ತಿ ಇತ್ತು ಮಹಾಪ್ರಭುವಿನ ಮೇಲೆ. ಮಹಾಪ್ರಭುಗಳ ವಿಚಾರ ಎಷ್ಟು ಆಸಕ್ತಿ ಇತ್ತಂದರೆ, ಸಾಮಾನ್ಯವಾಗಿ ಆಸಕ್ತಿ ಇದ್ದರೆ ನಮಗೇನಾಗುತ್ತೆ, ಸದಾ ನೆನಪಾಗ್ತಾ ಇರುತ್ತೆ. ಹೆಂಡತಿ ಮೇಲೆ ಆಸಕ್ತಿ ಇದ್ದರೆ ಯಾವಾಗಲೂ ಹೆಂಡತಿನೇ ನೆನಪಾಗ್ತಾ ಇರ್ತಾರೆ. ಅಷ್ಟು ಸ್ಮರಣೆ, ಅಷ್ಟು ವಿರಹ ಅವ್ರಿಗೆ. ಈ ಒಂದು ವಿರಹ ಅನ್ನೋದು ನಿಮಗೆ ಅರ್ಥ ಆಗಬೇಕಂದ್ರೆ ತುಂಬ ದೊಡ್ಡ ವಿಚಾರ ಏನು ಬೇಡ, ಒಂದು ಸಿಂಪಲಾಗಿ ಒಂದು ವಿಚಾರ ಹೇಳ್ತೀನಿ. ನಿಮ್ಮ ಸ್ಮರಣೆ ಯಾವ ರೇಂಜಿಗೆ ಬರುತ್ತೆ ಅಂದರೆ, ಒಂದು ದಿನಕ್ಕಲ್ಲ, ಒಂದು ವರ್ಷಕ್ಕಲ್ಲ, ನೀವು ಇರೋರ್ಗೂ ನೆನಪಿರುತ್ತೆ. ಈ ಕಾವೇರಿ ನದಿಗೆ ಹೋಗ್ತೀವಿ ಅಂತ ಅಂದ್ಕೊಳ್ಳಿ, ಏನೋ ಅಳಕ್ ಬುಳಕ್ ಮಿಸ್ ಆಗಿ ನಿಮ್ಮ ಮೊಬೈಲ್ ಕಾವೇರಿ ನದಿಗೆ ಬಿತ್ತು ಅಂದ್ಕೊಳ್ಳಿ, ಸ್ಮರಣೆ ನೋಡಿ, ಅಯ್ಯೋ ಮೊಬೈಲ್ ನಾನು ಇದು ಯಾಕೆ ಬಂದಿದ್ದೀನಿ ಅಂತ ನೀವು ಮರ್ತೋಗಿರ್ತೀರ. ಕ್ಷಣ ತಿನ್ಬೇಕಾರೆ, ಊಟ ಮಾಡ್ಬೇಕಾರೆ, ಮನೆಗೆ ಹೋದ್ಮೇಲೆ ಹೆಂಗಿತ್ತು ಕಾರ್ಯಕ್ರಮ ಹೇಗಾರು ಇರಲಿ, ನನ್ನ ಮೊಬೈಲ್ ಹೋಯ್ತಲ್ಲ. ಜೀವನ ಪೂರ್ತ ಸ್ಮರಣೆ ಹೇಗಿರುತ್ತೆ ನಿಮಗೆ ಅಂದರೆ ಯಾವತ್ತೂ ನೀವು ಮರೆಯಲ್ಲ. ಆದರೆ ರಘುನಾಥ್ ದಾಸ್ ಗೋಸ್ವಾಮಿಗೆ ಕೋಟ್ಯಾಂತರ ರೂಪಾಯಿ ಅದರ ಸ್ಮರಣೆ ಮಹಾಪ್ರಭು. ನಿಮ್ಗೆ ಅರ್ಥ ಆಯ್ತಾ ವಿರಹ ಹೆಂಗಿರುತ್ತೆ ಅಂತ? ಮೊಬೈಲ್ ಒಂದ್ಸರಿ ಕಳ್ಕೊಂಡು ನೋಡಿ ವಿರಹ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಈ ಪ್ರಕಾರವಾಗಿ ಅವ್ರಿಗೆ ಇದ್ದದ್ದು ಸ್ಮರಣೆ. ನಾವು ಕಲಿಬೇಕಾದಂಥ ಪಾಠ ಏನೆಂದರೆ, ನಮ್ಮ ಸ್ಮರಣೆ ಯಾವಾಗಲೂ ಮಹಾಪ್ರಭು ಮೇಲೆ, ಮಹಾಮಂತ್ರದ ಮೇಲೆ, ಭಕ್ತಿ ಸೇವೆಯಲ್ಲಿ ನಮ್ಗೆ ಯಾವಾಗಲೂ ಕೂಡ ಇರಬೇಕು ಅನ್ನೋ ಪಾಠವನ್ನು ಇದರಿಂದ ನಾವು ಕಲ್ತಿದ್ದೀವಿ. ಎರಡನೇದಾಗಿ, ಇಷ್ಟೆಲ್ಲ ಆಯಿತು, ಯಾಕೋ ನನ್ನ ಮಗ ತುಂಬ ಗೋಳಾಡ್ತಾ ಇದ್ದಾನಲ್ಲ, ಯಾಕೊಂಥರ ಇದ್ದಾನಲ್ಲ, ಏನಾಗ್ತಿದೆ ಇವ್ರಿಗೆ, ಯಾಕೆ ಯಾವಾಗಲೂ ಮಹಾಪ್ರಭುನೇ ನೆನೆಸ್ಕೋತಾ ಇದ್ದಾನಲ್ಲ. ಸ್ವಲ್ಪ ಪೋಷಕರಿಗೆ ಏನಾಯ್ತು ಅಂದರೆ ಸ್ವಲ್ಪ ಚಿಂತೆ ಆಯಿತು. ಸ್ವಲ್ಪ ಯಾಕೋ ಕೆಲಸನೂ ಮಾಡ್ತಾ ಇಲ್ಲ, ಜವಾಬ್ದಾರಿನೂ ಇಲ್ಲ, ಯಾವ ಕೆಲಸ ಕೊಟ್ಟರು ಅಷ್ಟೊಂದು ಆಸಕ್ತಿಯಿಂದ ಮಾಡ್ತಾ ಇಲ್ಲ. ಸೊ ಆವಾಗ ಸಾಮಾನ್ಯವಾಗಿ ಎಲ್ಲ ಪೋಷಕರು ಮಾಡುವಂಥ ಒಂದು ಒಳ್ಳೆ ಅಸ್ತ್ರ ಒಂದಿದೆ ಗೊತ್ತಾ, ಮನೇಲಿ ಗಂಡು ಮಕ್ಳು ಏನಾರು ಯಾಕೋ ಜವಾಬ್ದಾರಿ ಇಲ್ಲ, ಕೆಲಸ ಮಾಡ್ತಿಲ್ಲ ಅಂದರೆ ಒಂದು ಒಳ್ಳೆ ಅಸ್ತ್ರ ಇದೆ. ಏನು ಹೇಳಿ? ಆಹಾ, ಎಷ್ಟು ಜನ ಗಂಡು ಮಕ್ಳಿಗೆ ಇಂಥ ಪರಿಸ್ಥಿತಿ ಬಂದಿತ್ತೋ ಏನೋ. ಯಾಕೋ ಕೆಲಸ ಮಾಡ್ತಾ ಇಲ್ವಾ, ಮದುವೆ ಮಾಡ್ರಿ, ಆಟೋಮೆಟಿಕ್ಕಾಗಿ ಮಾಡ್ಬಿಡ್ತಾನೆ ಎಲ್ಲ ಕೆಲಸ. ಯಾಕಂದ್ರೆ ಮನೆಯವ್ರು ಮಾಡಿಸ್ತಾ ಇರ್ತಾರಲ್ಲ ಹಿಂದೆಯಿಂದ. ಅದೇ ಪ್ರಕಾರವಾಗಿ ಸಪ್ತಪದಿ ಗ್ರಾಮದ ರಾಜ ತುಂಬ ಸುಂದರವಾದಂಥ ಒಂದು ಹುಡುಗಿಯನ್ನೇ ತಂದು ಮದುವೆ ಮಾಡಿದ್ರು. ಆದರೆ ನಾ ಹೇಳಿದ್ನಲ್ಲ, ಕೋಟಿಯನ್ನೇ ನೋಡ್ದಿರೋರು, ಲಕ್ಷ್ಮಿಯನ್ನೇ ನೋಡ್ದಿರೋರು, ಮದುವೆ ಆಗಿದೆ. ಇಷ್ಟು ಮದುವೆ ಆದರೂ ಕೂಡ ಅವರಿಗೆ ಚೈತನ್ಯ ಮಹಾಪ್ರಭುವಿನ ಮೇಲೆ ಆಸಕ್ತಿ ಯಾವ ಕಾರಣಕ್ಕೂ ಕಡಿಮೆ ಆಗಿಲ್ಲ. ಸಂಸಾರದಲ್ಲೇ ಇದ್ದಾರೆ, ಆದರೆ ಮಹಾಪ್ರಭುದ ವಿರಹ ವೇತನ ಅದು ಹೆಂಗಿದೆ ಅಂದರೆ, ಅದು ಯಾವ ಥರ ಇದೆ ಅಂದರೆ, ಒಂದು ದೊಡ್ಡ ಬಾಂಡ್ಲಿ ಹಾಕ್ಬಿಟ್ಟು, ಈ ತೆಪ್ಪ ಇತ್ತಲ್ಲ ಆ ಥರ ಕಬ್ಬಿಣದ ತೆಪ್ಪ ಇಟ್ಬಿಟ್ಟು 4 ಕಡೆಯಿಂದ ಬೆಂಕಿ ಇಕ್ಕರೆ ಹೆಂಗಿರುತ್ತೆ, ಆ ಪ್ರಕಾರವಾಗಿ ಸಂಸಾರದಿಂದ ನಾನು ಹೇಗಾದರೂ ಮಾಡಿ ಹೋಗಬೇಕಂತ ವಿರಹ ವೇದನೆಯಲ್ಲಿ ಅವರು ತೊಡಗ್ತಾ ಇರ್ತಾರೆ. ಸೊ ಈ ಪ್ರಕಾರವಾಗಿ ಇಷ್ಟೆಲ್ಲ ಮಾಡ್ತಾ ಇರಬೇಕಂದ್ರೆ ಏನಾಗುತ್ತಂದರೆ,
ಮಹಾಪ್ರಭುನ ನೋಡಬೇಕಂತ ಅವರೊಂದು ವಿಚಾರ ಮಾಡ್ತಾರೆ. ಇನ್ನೂ ಒಂದ್ಸರಿ ಏನು ಮಾಡ್ತಾರೆ, ಅವರು ಶಾಂತಿಪುರಕ್ಕೆ ಬಂದಾಗ ಅಪ್ಪ ಅಮ್ಮ ಏನು ಮಾಡ್ತಾರೆ, ಸರಿ ಆಯಿತು ಇನ್ನೊಂದು ಸರಿ ಹೋಗಿ ನೋಡ್ಕೊಂಡು ಬಂದ್ಬಿಡ್ಲಿ ಬಿಡು, ಇಲ್ಲಿದ್ದು ತಾನು ಏನೂ ಮಾಡ್ತಾ ಇಲ್ಲ, ಸಂಸಾರನೂ ಮಾಡ್ತಾ ಇಲ್ಲ, ಜವಾಬ್ದಾರಿನೂ ತಗೊಂಡಿಲ್ಲ, ತುಂಬ ಆಸೆ ಬಿದ್ದಿದ್ದಾರೆ, ಒಂದು ಸರಿ ಹೋಗಲಿ ಅಂತ ಈ ಸರಿ 10 ಜನರನ್ನು ಜೊತೇಲಿ ಕಳಿಸಿದ್ದಾರೆ. 10 ಜನರನ್ನು ಜೊತೇಲಿ ಕಳಿಸ್ಬಿಟ್ಟು ಹೋಗಪ್ಪ ಹುಷಾರಾಗಿ ಕರ್ಕೊಂಡೋಗಿ ಮತ್ತೆ ಹುಷಾರಾಗಿ ವಾಪಸ್ ಕರ್ಕೊಂಬ ಅಂತ ಒಂದು ವಿಚಾರವನ್ನು ಹೇಳಿ ಕಳಿಸಿದ್ದಾರೆ. ಅಲ್ಲಿ ಹೋಗಿದ ತಕ್ಷಣ ಮಹಾಪ್ರಭು ಅವ್ರನ್ನ ನೋಡಿ ಆನಂದದಿಂದ ಇವರು ಸಂಪೂರ್ಣವಾಗಿ ದಂಡವತ್ ಪ್ರಣಾಮ ಹಾಕಿದ್ದಾರೆ. ಯಾಕಂದರೆ ಅಷ್ಟು ವರ್ಷ ಕಾದ್ಮೇಲೆ ಮಹಾಪ್ರಭು ಸಿಕ್ಕಿದ್ದು ಅಷ್ಟೊತ್ತಿಗೆ ಆಲ್ರೆಡಿ 3-4 ವರ್ಷ ಆಗಿರುತ್ತೆ. ಓಕೆನಾ? ಮೊದಲನೇ ಭೇಟಿಗೂ 2ನೇ ಭೇಟಿಗೂ 4 ವರ್ಷ. ಆ 4 ವರ್ಷದ ಭೇಟಿಯಲ್ಲಿ ಅವ್ರು ನೋಡಿ ತುಂಬ ಆನಂದ ಆಗುತ್ತೆ. ಮಹಾಪ್ರಭು ತಪ್ಕೋತಾರೆ. ಆಗ ಮಹಾಪ್ರಭು ರಘುನಾಥ್ ದಾಸ್ ಗೋಸ್ವಾಮಿ ಹೇಳ್ತಾರೆ, ಮಹಾಪ್ರಭು ನಾನು ನಿಮ್ಮ ಸಂಸಾರಕ್ಕೆ ಹೋಗಲ್ಲ, ನನಗೆ ಈ ಸಂಸಾರ ಬೇಡ, ನಾನು ಮನೇಲೇ ಇದ್ಬಿಡು, ನಾನು ನಿಮ್ಮ ಜೊತೆನೇ ಇದ್ಬಿಡ್ತೀನಿ, ನಾನು ಮನೆಗೆ ಹೋಗಲ್ಲ. ಈ ರೀತಿ ಅಂದಿದ ತಕ್ಷಣ ಮಹಾಪ್ರಭು ಅದ್ಭುತವಾದಂಥ ಉಪದೇಶ ಕೊಡ್ತಾರೆ. ಕೃಷ್ಣ ಪ್ರಜ್ಞೆಯಲ್ಲಿ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಲೇಬೇಕು, ಅರ್ಥ ಮಾಡ್ಕೊಳ್ಳೇಬೇಕು. ಆ ರೀತಿ ಹೇಳಿದ ತಕ್ಷಣ ಚೈತನ್ಯ ಮಹಾಪ್ರಭು ಅವರು ಮೊದಲನೇದಾಗಿ ಏನಂತಂದರೆ, ಸ್ಥಿರ ಹಯ್ಯ ಗರೆ ಜಾವ್ ನಾವು ಬಾತುಲ್, ಬಾತುಲ್ ಅಂದರೆ ಪಾಗಲ್, ಪಾಗಲ್ ಅಂದರೆ ಹುಚ್ಚ. ಸ್ಥಿರ ಹಯ್ಯ ಗರೆ ಜಾವ್ ನಾವು ಬಾತುಲ್, ಕ್ರಮೆ ಕ್ರಮೆ ಪಾಯ ಲೋಕ ಭವ ಸಿಂಧುಕುಲ್. ಹುಚ್ಚಿನ ಥರ ಆಡಬೇಡಪ್ಪ, ಈ ಭವಸಾಗರವನ್ನು ಒಂದೇ ಸರಿ ಒಂದೇ ಹೆಜ್ಜೆಯಲ್ಲಿ ಯಾರಾದರೂ ಹಾರಕ್ಕಾಗತ್ತಾ? ಭವಸಾಗರವನ್ನು ಒಂದೇ ಹೆಜ್ಜೆಯಲ್ಲಿ ಹಾರಕ್ಕಾಗತ್ತಾ? ಹನುಮಂತ ಎಗರಿದ್ನಲ್ಲ ಚಲಾಂಗ್ ಅಂತ, ಆ ಥರ ಹಾರಕ್ಕಾಗತ್ತಾ? ಕ್ರಮಕ್ರಮವಾಗಿ ಏನು ಮಾಡಬೇಕು, ಈ ಒಂದು ಭವಸಾಗರವನ್ನು ದಾಟಬೇಕು. ಅಲ್ಲಿವರೆಗೂ ಮರ್ಕಟ ವೈರಾಗ್ಯನ ಕರೆ ಲೋಗು ದಿಕಾಯಿಯ ಯಥಾಸಕ್ತ ವಿಷಯ ಬುಂಜ ಅನಾಸಕ್ತ ಹಯ್ಯ. ಈ ಮರ್ಕಟ ವೈರಾಗ್ಯ ಎಲ್ಲ ಇಲ್ಲಿ ತೋರಿಸ್ಬೇಡ. ಇಲ್ಲಿ ಮದುವೆ ಆಗಿದೆ, ತಂದೆ ತಾಯಿ ಇದ್ದಾರೆ. ಮರ್ಕಟ ವೈರಾಗ್ಯ ಅಂದರೆ ಹೇಳಿ ಕೋತಿ ವೈರಾಗ್ಯ, ಕಾಡಲ್ಲಿರುತ್ತೆ, ಯಾವ ಬಟ್ಟೆ ಹಾಕಿರಲ್ಲ, ಹೌದಲ್ವಾ? ಸನ್ಯಾಸಿ ಅಂತ ಹೇಳೋಕ್ಕಾಗುತ್ತೆ, ಯಾವಾಗಲೂ 10 ಹೆಣ್ಣು ಕೋತಿಗಳ ಜೊತೆ ಇರುತ್ತೆ. ಈ ರೀತಿ ಮರ್ಕಟ ವೈರಾಗ್ಯವನ್ನು ನೀನಿಲ್ಲಿ ಮಾಡಬೇಡ. ಜವಾಬ್ದಾರಿ ಇದೆ, ಮನೆ ಇದೆ, ತಂದೆ ತಾಯಿಗಳದ್ದು ಸೇವೆ ಇದೆ, ಸೇವೆಯನ್ನು ಮಾಡು. ಆದರೆ ಕ್ರಮೇಣವಾಗಿ ನಿಮಗೆ ಕ್ರಮೇಣವಾಗಿ ಏನಾಗುತ್ತೆ ಹೇಳಿ, ಆ ಭಗವಂತ ನಿನ್ನನ್ನು ಉದ್ಧಾರ ಮಾಡ್ತಾನೆ. ಅದನ್ನು ಹೇಳಿ ಅಂತರ ನಿಷ್ಠ ಕರೆ ಲೋಕ ಬಾಹ್ಯ ವ್ಯವಹಾರ. ಬಾಹ್ಯದಲ್ಲಿ ಹೊರಗಡೆ ನೀನೇನು ಮಾಡು, ಸೇವೆ ಮಾಡು, ಕೆಲಸ ಮಾಡು. ಆದರೆ ಅಂತರದಲ್ಲಿ ಭಗವಂತನ ಸದಾ ನೆನೆಸ್ಕೋ. ಅಚಿರಾತ್ ಕೃಷ್ಣ ಕರಿಬೇ ಉದ್ಧಾರ. ಆ ಭಗವಂತ ಕಾಪಾಡ್ತಾನೆ. ನಾನಿವಾಗ ಏನು ಮಾಡ್ತೀನಿ, ನೀಲಾಚಲದಿಂದ ವೃಂದಾವನ ಹೋಗ್ತೀನಿ, ಅಲ್ಲಿ ಹೋಗಿ ಬರೋಷ್ಟರಲ್ಲಿ ನಿನ್ಗೊಂದು ಒಳ್ಳೇದಾಗುತ್ತೆ, ಹೋಗು ಅಂತಾರೆ. ಮತ್ತೆ ರಘುನಾಥ್ ದಾಸ್ ಗೋಸ್ವಾಮಿ ಇನ್ನೇನು ಮಾಡೋಕ್ಕಾಗುತ್ತೆ, ತತ್ತೇನು ಕಂಪಾಸು ಸಮೀಕ್ಷಮಾಣಂ ಭುಂಜಾನ್ಯವಾತ್ಮ ಕೃತಂ ವಿಪಾಕಂ. ಏನು ಮಾಡೋಕ್ಕಾಗುತ್ತೆ? ಭಗವಂತ ಹೆಂಗಿಟ್ಟಿದ್ದಾನೋ ಹಂಗಾಗಲಿ, ಅವನು ಯಾವ ರೀತಿ ವಿಚಾರನ ಹಾಗೆ ಆಗಲಿ ಅಂತ ಮನೆಗೆ ಬರ್ತಾನೆ. ಮನೆಗೆ ಬಂದಿದ ತಕ್ಷಣ ಫುಲ್ ಆ್ಯಕ್ಟಿವ್. ಪಾಗಲಿದ್ದವ್ರು ಇವ್ರು ನಾರ್ಮಲ್ ಆಗೋಡ್ರು. ಭಗವಂತ ಹೇಳಿದ್ನಲ್ಲ ಕೆಲಸ ಮಾಡಬೇಕು ಅಂತ. ಈಗ ಮನೆಗೆ ಬಂದು ಫುಲ್ ಜವಾಬ್ದಾರಿ, ಎಲ್ಲ ಜವಾಬ್ದಾರಿ ತಗೊಂಡು ಚಕ 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 ಎಲ್ಲ ಕೆಲಸ. ಅಪ್ಪನಿಗೆ ಫುಲ್ ಆನಂದವೋ ಆನಂದ, ಇನ್ನೂ ಹೆಚ್ಚಿಗೆ ಜವಾಬ್ದಾರಿ. 8 ಲಕ್ಷ ಬರೋದು 10 ಲಕ್ಷ ಬರೋಕ್ಕೆ ಶುರು ಆಗೋಯ್ತು. ಏನು 8 ಲಕ್ಷ ಏನು ಚಿನ್ನದ ನಾಣ್ಯಗಳು. ಸೊ ತುಂಬ ಖುಷಿಯಾಗೋಯ್ತು ಅಪ್ಪನಿಗೆ. ಆದರೆ ನಿಜವಾಗ್ಲೂ ಕೂಡ ಹೊರಗಡೆ ಹೇಳಿದ್ರಲ್ಲ, ಅಂತರದಲ್ಲಿ ನಿಷ್ಠೆಯಲ್ಲಿ ಬಾಹ್ಯ ವ್ಯವಹಾರ ಮಾಡ್ತಾ ಇರು, ಆದರೆ ಒಳಗಡೆ ನನ್ನನ್ನೇ ಸ್ಮರಣೆ ಮಾಡುವಂಥ. ಆದರೆ ವೇದನೆ ಅವ್ರು ಖಂಡಿತವಾಗ್ಲೂ ಕಡಿಮೆ ಆಗಿರಲಿಲ್ಲ. ಅದೇ ಪ್ರಕಾರವಾಗಿ ಆಗ್ತಾ ನಾನು ಯಾವಾಗ ಭಗವಂತನ ನೋಡೋದು ಅಂತ ವಿಚಾರ ಮಾಡ್ತಾ ಕಡೆಗೆ ಏನಾಗುತ್ತಂದರೆ ಅವ್ರಿಗೆ ಗೊತ್ತಾಗುತ್ತೆ, ಇಷ್ಟು ದಿವಸ ನಾನು ಪ್ರಾರಂಭದಲ್ಲಿ ಏನು ಹೇಳಿದೆ, ನಮ್ಮ ಸ್ವಂತ ಪ್ರಯತ್ನದಿಂದ, ನಮ್ಮ ಸ್ವಂತ ಏನಂತ ಸಂಪತ್ತಿನಿಂದ ಭಗವಂತನನ್ನು ಪಡೆಯೋಕ್ಕಾಗಲ್ಲ. ಆ ಭಗವಂತನನ್ನು ಕೇವಲ ಗುರುಗಳ ಕೃಪೆಯಿಂದ ಮಾತ್ರ ಪಡೆಯೋದಕ್ಕೆ ಸಾಧ್ಯ ಅಂತ ಅವ್ರಿಗೆ ಗೊತ್ತಾಯಿತು. ಆದಿ ಗುರುಗಳಾದಂತಹ ನಿತ್ಯಾನಂದ ಪ್ರಭುಗಳು ಪಾಣಿಹಟ್ಟಿ ಗ್ರಾಮಕ್ಕೆ ಬಂದಿದ್ರು. ಪಾಣಿಹಟ್ಟಿ ಗ್ರಾಮ ಎಲ್ಲಿದೆ? ಕಲ್ಕತ್ತಾದಲ್ಲಿ. ಎಷ್ಟು ದೂರ? 10 ಮೈಲಿ ದೂರ. ಯಾವ ನದಿ ತೀರ? ನಾವು ಯಾವ ನದಿ ತೀರ? ಗಂಗಾ ಮಯ್ಯ ಕೀ, ಕಾವೇರಿ ಮಯ್ಯ ಕೀ, ರಘುನಾಥ್ ದಾಸ್ ಗೋಸ್ವಾಮಿ ಕೀ. ಬಂದರು. ಇವ್ರಿಗೆ ಗೊತ್ತಾಯಿತು. ಗೊತ್ತಾಗಿದ ತಕ್ಷಣ ಮತ್ತೆ ಅದೇ ಶುರು. ಈಗ ಬಂದಿದ್ದಾರೆ, 2 ಸರಿ ಏನೋ ಕಳಿಸಿದ್ದಾರೆ. ಅವ್ರಿಗೆ ಗೊತ್ತಾಯಿತು 3ನೇ ಮುತ್ತಾಯ ಕಳಿಸ್ಬಿಟ್ರೆ ಪಕ್ಕ ಇವ್ರು ವಾಪಸ್ ಬರಲ್ಲ ಅಂತ. ಆವಾಗ ಇವ್ರು ಮತ್ತೆ ಹೋಗೋಗು ಅಂತ ಒಂದು ಪ್ರಯತ್ನವನ್ನು ಮಾಡಿ ಓಡೋಗೋಕ್ಕೆ ಪ್ರಯತ್ನ ಮಾಡ್ತಾರೆ. ಪ್ರಯತ್ನ ಮಾಡಿದಾಗ ಏನು ಮಾಡ್ತಾರೆ ಅಂದರೆ, ಅವ್ರ ತಾಯಿಗೆ ತುಂಬ ಬೇಸರ ಆಗಿಬಿಡುತ್ತೆ. ಬೇಸರ ಆಗಿ ಎಷ್ಟು ದಿವಸ ಅಂತ ಇವನನ್ನು ನಾವು ಕಾಯೋದು, ಒಂದು ಕೆಲಸ ಮಾಡಿ, ಒಳ್ಳೆ ಉಪಾಯ ಇದೆ, ಕಟ್ಟಾಕ್ಬಿಡ್ರಿ ಅಂದರು.
ಏನು ಮಾಡಿ ಕಟ್ಟಾಕ್ಬಿಡಿ ಅಂದರು. ಕಟ್ಟಾಕಿ ಅಂದಿದ ತಕ್ಷಣ ಅವ್ರ ತಂದೆ ಒಂದು ಒಳ್ಳೆ ಮಾತನ್ನು ಹೇಳ್ತಾರೆ. ಏನಮ್ಮ ಕಟ್ಟಾಕಕ್ಕಾಗತ್ತಾ ವಯಸ್ಸಿಗೆ ಬಂದಂಥ ಮಗನ್ನ? ಅವ್ರ ಹತ್ರ ಇರೋದು ಯಾರು? ಇಂದ್ರ ಸಮ ಐಶ್ವರ್ಯ ಸ್ತ್ರೀ ಅಪ್ಸರ ಸಮ ಈ ಸಭಾ ಬಾಂಧಿತೆ ನಾರಿ ಲೇಖ ಯಾರ ಮನ. ಈ ಇಂದ್ರಗಿರಷ್ಟು ಸಂಪತ್ತು ನಮ್ಮ ಮನೇಲೈತೆ, ಅಪ್ಸರೆ ಅಂತ ಹೆಂಡತಿ ಮನೇಲಿದ್ದಾಳೆ, ಇವರಿಬ್ಬರು ಕೂಡ ಕಟ್ಟಕ್ಕಾಗ್ದಿರಂತ ಅವ್ನ ಮನಸ್ಸನ್ನ ನೀನು ಹಗ್ಗದಲ್ಲಿ ಕಟ್ಟಕ್ಕಾಗತ್ತಾ? ಇದು ಹುಚ್ಚು ಪ್ರಯತ್ನ ಅಂತ ಹೇಳ್ಬಿಟ್ಟು ಅವ್ರಿಗೆ ಅರ್ಥ ಆಗುತ್ತೆ. ಅವಾಗ ಏನು ಮಾಡ್ತಾರೆ, ಮತ್ತೆ 10 ಜನಗಳನ್ನ ಜೊತೆಲಿ ಕಳಿಸ್ಬಿಟ್ಟು ನಿತ್ಯಾನಂದ ಪ್ರಭುಗಳು ಬಂದಂತಹ ಪಾಣಿಹಟ್ಟಿ ಗ್ರಾಮಕ್ಕೆ ರಘುನಾಥ್ ದಾಸ್ ಗೋಸ್ವಾಮಿನ ಕಳಿಸಿದ್ದಾರೆ. ರಘುನಾಥ್ ದಾಸ್ ಗೋಸ್ವಾಮಿ ಹೋಗ್ತಾರೆ, ನಿತ್ಯಾನಂದ ಪ್ರಭುಗಳು ಅಲ್ಲಿ ಬಂದಿದ್ದಾರೆ. ಆ ಗಂಗಾ ನದಿ ತೀರದಲ್ಲಿ ಈಗಲೂ ಕೂಡ ಅಲ್ಲಿ ಇದೇ ಜಾಗ ಇದೆಯಂತೆ, ವಟವೃಕ್ಷ ಇದೆ. ಆ ವಟವೃಕ್ಷದಲ್ಲಿ ನೀವೆಲ್ಲ ಕೂತಿದ್ದೀರ, ದೊಡ್ಡದಾದಂಥ ಒಂದು ಕಲ್ಲಿನ ಹಾಸನ ಹಾಕಿದ್ದಾರೆ. ನಿತ್ಯಾನಂದ ಪ್ರಭುಗಳು ಕೂತಿದ್ದಾರೆ. ಕೋಟಿ ಸೂರ್ಯ ಸಮಪ್ರಭ, ಅಷ್ಟು ಚಾರ್ಮಿಂಗ್ ಇದೆ ಬಲರಾಮರಲ್ಲಿ. ನೋಡಿದ ತಕ್ಷಣ ರಘುನಾಥ್ ದಾಸ್ ಗೋಸ್ವಾಮಿಗೆ ಎಷ್ಟು ಆನಂದ ಆಯ್ತಂದ್ರೆ, ಆನಂದದಿಂದ ಅಲ್ಲೇ ಅವ್ರೇನು ಮಾಡ್ತಾರೆ, ಜೋರಾಗಿ ಒಂದು ದಂಡವತ್ ಪ್ರಣಾಮನ ಹಾಕ್ತಾರೆ. ಅಲ್ಲಿ ದಂಡವತ್ ಪ್ರಣಾಮ ಹಾಕಿದ ತಕ್ಷಣ ಪರಮಾತ್ಮನಿಗೆ ಗೊತ್ತಲ್ವಾ ಯಾರು ಬಂದಿದ್ದಾರೆ, ಗೊತ್ತಾಗ್ಬಿಡುತ್ತಲ್ವಾ. ಓ ಯಾರೋ ಬಂದಿದ್ದಾರೆ, ನನ್ನವರೇ ಬಂದಿದ್ದಾರೆ ಅಂತ. ಪಕ್ಕದಲ್ಲಿರುವಂಥ ಶಿಷ್ಯರು ಹೇಳಿದ್ರು, ಪ್ರಭು ರಘುನಾಥ್ ದಾಸ್ ಗೋಸ್ವಾಮಿ ಬಂದಿದ್ದಾರೆ. ಕೇಳಿದ ತಕ್ಷಣ ಮಹಾಪ್ರಭು ಏನು ಮಾಡೋದು, ತಪ್ಕೊಂಡ್ರು. ಅದು ಕೇಳಿದ ತಕ್ಷಣ ನಿತ್ಯಾನಂದ ಪ್ರಭು ಏನು ಮಾಡಿದ್ರು ಗೊತ್ತಾ, ಶುನಿ ಪ್ರಭು ಕಹೆ ಚೋರ ದಿಲಿ ದರ್ಶನ ಆಯಾಜಿ ತೋರ ಕರಿಮು ದಂಡನ. ನೋಡಿದ ತಕ್ಷಣ ಚೋರ್, ಕಳ್ಳ ಕಳ್ಳ ಬಂದಿದ್ದಾನೆ. ಇವ್ರು ಸ್ವಲ್ಪ ನನ್ನಿಂದ ಯಾರು ಕಳ್ಳ ಬಂದ, ನನ್ನಿಂದ ಎಲ್ಲಿ ಕಳ್ಳ, ನೀನೇ ಕಳ್ಳ, ರಘುನಾಥ್ ದಾಸ್ ಗೋಸ್ವಾಮಿನೇ ಕಳ್ಳ. ಅವ್ರಿಗೆ ಒಂಥರ ಆಯಿತು, ಪ್ರಭು ಆ ಒಂದು ಜಗಾಯ್ ಮದಾಯನ್ನೇ ಉದ್ಧಾರ ಮಾಡಿದ್ಯಾ ಅಂತ ಕಳ್ಳತನ ಏನು ಮಾಡಿದ್ಯಾ ಅಂದರೆ, ಆವಾಗ ಹೇಳ್ತಾರೆ, ಮೊದಲನೇದಾಗಿ ದೂರದಿಂದ ಕಳ್ಳನ ಹಾಗೆ ಅಲ್ಲಿಂದ ನಮಸ್ಕಾರ ಮಾಡ್ತಾ ಇದೆಯಾ, ನಂಬರ್ 1 ಕಳ್ಳ. ಎರಡನೇದು ಭಯಂಕರ ಕಳ್ಳ ಏನು ಗೊತ್ತಾ, ಯಾರಾದರೂ ಬಂದು ನಮ್ಮ ಮನೆ ಸಂಪತ್ತನ್ನು ಕದ್ಕೊಂಡೋದ್ರೆ ಅವನ್ನ ನಾವು ಕಳ್ಳ ಅಂತ ಕರಿತೀವಿ, ಕಳ್ಳ ಅಂತ ಕರೆಯಲ್ವಾ? ಅಂಥದ್ರಲ್ಲಿ ಚೈತನ್ಯ ಮಹಾಪ್ರಭುಗಳು ಕೃಷ್ಣನ ನೇರ ಸಂಪತ್ತು, ಕೃಷ್ಣನ ಪ್ರೇಮದ ಸಂಪತ್ತಿಗೆ ಒಡೆಯ ಗುರುಗಳು. ಆ ಗುರುವಿಗೆ ನನಗೇ ನೀನೊಂದು ಮಾತು ಹೇಳಿದೆ, 2 ಸರಿ ಹೋಗ್ಬಿಟ್ಟು ಚೈತನ್ಯ ಮಹಾಪ್ರಭುನ ಪಡೆಯಕ್ಕೆ ನೀನು ಮುಂದೆ ಹೋಗಿದ್ಯಲ್ವಾ, ಆ ಸಂಪತ್ತನ್ನು ತಗೊಂಡೋಗಿ ಹೋಗಿದ್ಯಲ್ಲ, ನೀನು ಕಳ್ಳನ ಅಲ್ವಾ? ಗೊತ್ತಾಗೋಯ್ತು. ಹಾಗಾಗಿ ಇವಾಗ ಆಯಿ ಆಜು ತುಮಾರ ಕರೀಮು ದಂಡನ, ಈಗ ನಾನು ನಿನಗೆ ಒಂದು ದಂಡನೆಯನ್ನು ಕೊಡ್ತೀನಿ. ಗೊತ್ತಾಯಿತು. ರಘುನಾಥ್ ದಾಸ್ ಗೋಸ್ವಾಮಿಗೂ ಗೊತ್ತಿತ್ತು, ಹೌದು ನಾನು ತಪ್ಪು ಮಾಡಿದ್ದೀನಿ ಅಂತ. ಇನ್ನು ದಂಡನೆ ಅಂದರೆ ಅಪ್ಪನಿಗೆ ಹೆಂಗಿದ್ರು 8 ಲಕ್ಷ. ಏನು ಮಾಡ್ಬೋದು, ಅಮ್ಮಮ್ಮ ಅಂದರೆ ಒಂದು 10 ಲಕ್ಷ ಡೊನೇಷನ್ ಕೇಳ್ಬೋದು, ಇಲ್ಲ ಅಂದರೆ 2 ದೇವಸ್ಥಾನ ಕಟ್ಸು ಅಂತ ಹೇಳ್ಬೋದು ಅಂತ ಯೋಚನೆ ಮಾಡಿದ್ರು. ಆದರೆ ನಿತ್ಯಾನಂದ ಪ್ರಭುಗಳು ಒಂದು ಒಳ್ಳೆ ದಂಡನೆಯನ್ನು ಕೊಟ್ಟಿದ್ದಾರೆ. ಏನಂದರೆ, ದದಿ ಚಿಡ ಭಕ್ಷಣ ಕರಾವೋ ಮೋರಗಣ ಶುನಿ ಆನಂದಿತ ಹೊಯ್ಲ ರಘುನಾಥ ಮನ. ಏನು ದಂಡ ಅಂದರೆ, ಏನು ಪನಿಷ್ಮೆಂಟ್ ಅಂದರೆ, 1000 ಜನ ಬಂದಿದ್ರು, ಅವರೆಲ್ಲರಿಗೂ ಕೂಡ ನೀವು ಏನು ಮಾಡ್ಬೇಕಂದ್ರೆ ಚಿಡಾದ ಹೀನ ಚೆನ್ನಾಗಿ ಹಂಚಿ ಚೆನ್ನಾಗಿ ತಯಾರಿ ಮಾಡಿಸಿ ಎಲ್ರಿಗೂ ಬಡಿಸು ಅಂದರು. ಎಷ್ಟು ಆನಂದ ಆಗಬಾರ್ದು. ಈಗ ಗುರುಗಳು ಏನು ಮಾಡಿದೆ ಅಂದರೆ, ಮೊದಲನೇದಾಗಿ ಅವನನ್ನು ಕರೆದಿದ್ದಾರೆ. ಕರೆದಿದ್ದ ತಕ್ಷಣ ಅವನು ಕರ್ಕೊಂಡು ಬಂದಿದ್ದಾರೆ. ಕಳ್ಳ ಅಲ್ವಾ, ಕರ್ಕೊಂಡು ಬಂದಿದ ತಕ್ಷಣ ಅವ್ರದ್ದು ಮೊದಲನೇ ಕೃಪೆ ಅವ್ರಿಗೆ ಏನು ಮಾಡಿದ್ದಾರೆ ಅಂದರೆ, ಅವರೊಂದು ಬೇಗೆ ಇತ್ತಲ್ಲ, ಒಂದು ವೇದನೆ ಇತ್ತಲ್ಲ ಆ ತಲೆಯಲ್ಲಿ, ಅವರ ತಲೆ ಮೇಲೆ ಅವ್ರು ಏನು ಮಾಡ್ತಾರೆ, ತಕ್ಷಣ ಅವ್ರ ಪಾದವನ್ನೇ ಇಡ್ತಾರೆ. ಪಾದವನ್ನು ಇಟ್ಟಿದ ತಕ್ಷಣ ಎಷ್ಟು ಅವ್ರಿಗೆ ಒಂದು ವೇದನೆ, ಒಂದು ಬೆಂಕಿ ಥರ ಇತ್ತಲ್ಲ, ಸಂಸಾರದ ಬಾಧೆ ಇತ್ತಲ್ಲ, ಅದೆಲ್ಲ ಒಂದು ಕ್ಷಣದಲ್ಲಿ ಮಾಯ ಆಗಿದೆ. ಯಾಕಂದರೆ ನಿತ್ಯಾನಂದ ಪ್ರಭುಗಳು ಪಾದ ಹೇಗೆ ಅಂದರೆ, ನಿತಾಯ್ ಪಾದ ಕಮಲ ಕೋಟಿ ಚಂದ್ರ ಸುಶೀತಲ ಜಿಚಾಯ ಜಗತ್ತು ಜುರಾಯ್ ಹೇನೋ ನಿತಾಯ್ ಬಿನಾ ಬಾಯ್ ರಾಧಾ ಕೃಷ್ಣ ನಾಯ್ ತೋಪಾಯ್ ದೃಢ ಕರಿದರೋ ನಿತಾಯ್ ಪಾತ್. ಅವರ ಪಾದ ಸ್ಪರ್ಶ ಆಗಿದ ತಕ್ಷಣ ಕೋಟಿ ಚಂದ್ರದು ಶೀತಲ ಇರುತ್ತಲ್ಲ, ತಂಪಿರುತ್ತಲ್ಲ, ಆ ತಂಪಿನಿಂದ ಅವ್ರಿಗೆಲ್ಲ ಆನಂದ ಆಗುತ್ತೆ. ಈ ಪ್ರಕಾರವಾಗಿ ಏನು ಮಾಡಿದರೆ, ಒಂದು ಚಿಡಾದಹಿ ಫೆಸ್ಟಿವಲ್ನ ಈಗ ಶುರು ಮಾಡಿದ ದಂಡನೆಯನ್ನು ಕೊಟ್ಟಿದ್ದಾರೆ. ಏನು ಪನಿಷ್ಮೆಂಟ್ ಕೊಟ್ಟಿದ್ದಾರೆ? ಚಿಡ ದಹಿ. ದಹಿ ಅಂದರೆ ಮೊಸರು, ಚಿಡ ಅಂದರೆ ಅವಲಕ್ಕಿ. ಅದನ್ನು ಮಾಡಿಬಿಟ್ಟು ಬಂದಂಥ 1000 ಜನರಿಗೆ ಅವ್ರು ಏನು ಮಾಡಬೇಕು, ಇವಾಗ ಬಡಿಸ್ಬೇಕು. ಕೋಟ್ಯಾಧಿಪತಿ ಇದನ್ನು ಬಡಿಸು ಅಂದ್ರೆ ಅವ್ರಿಗೇನು ಕಷ್ಟನಾ? ಇಮ್ಮಿಡಿಯೇಟಾಗಿ ಅವರೆಲ್ಲ ಅಂಗಡಿಗರೆಲ್ಲ ಬಂದಿದ್ರಲ್ಲ, ಅಂದರೆ ಅವರ ಸಂಗಡಿಗರೆಲ್ಲ 1 ನಿಮಿಷದಲ್ಲಿ ಹೇಳಿದ್ರು. ಹೇಳಿದ ತಕ್ಷಣ ಏನಾಯ್ತಂದರೆ, ಒಂದು ಮಾಹಿತಿ ಇಡೀ ಊರಿಗೆಲ್ಲ ಹೋಯಿತು. ಎಲ್ಲ ಕಡೆಯಿಂದ ಮೊಸರು, ಹಾಲು, ಅವಲಕ್ಕಿ, ಬಾಳೆಹಣ್ಣು ಎಲ್ಲ ತಗೊಂಡು ಬಂದರು.
ಎಲ್ಲ ತಗೊಂಡು ಬರ್ತಾ ಇದ್ದಾರೆ. ಬರ್ತಾ ಇರಬೇಕಂದ್ರೆ ಊರು ಜನ ಎಲ್ಲ ನೋಡ್ತಾ ಇದ್ದಾರೆ, ಏನಿದೆ ಅಂತ. ಒಂದು ಉತ್ಸವ ನಡೀತಾ ಇದೆ. ಎಲ್ಲರಿಗೂ ಕೂಡ ಒಂದು ಪ್ರಸಾದವನ್ನು ಕೊಡ್ತಾ ಇದ್ದಾರೆ. ಪ್ರಸಾದವನ್ನು ಕೊಡಬೇಕಂದ್ರೆ ನಾವೇನು ಯಾರಿಗೂ ಇನ್ವಿಟೇಷನ್ ಕೊಡೋಂಗೇ ಇಲ್ಲ. 100 ಜನ 1000 ಜನ ಆಟೋಮೆಟಿಕಾಗಿ ಬಂದ್ಬಿಡ್ತಾರೆ. ಭಾಗವತದ ಪ್ರವಚನದಲ್ಲಿ 40 ಜನ, ಪ್ರಸಾದಂ ಟೈಮಲ್ಲಿ 400 ಜನ. ಹೌದಲ್ವಾ? ಯಾರಿಗಾರು ಇನ್ವಿಟೇಷನ್ ಕೊಡಬೇಕಾ? ಅದೇ ಪ್ರಕಾರ ಇಡೀ ಊರಿಗೆ ಬಂದಿದೆ ಮಾಹಿತಿ. ಎಲ್ಲರೂ ಎಷ್ಟು ಜನ ಬಂದಿದ್ದಾರೆ ಅಂದರೆ ಇವ್ರು ತಂದಂಥ ಎಲ್ಲ ವಸ್ತುಗಳು ಖಾಲಿಯಾಗಿದೆ. ಆದರೆ ಇನ್ನೂ ಮತ್ತೆ ತರಿಸ್ತಾ ಇದ್ದಾರೆ. ಆ ಊರಲ್ಲಿ ಈ ಊರಲ್ಲಿ ಇರುವಂಥ ಎಲ್ಲರೂ ಕೂಡ ಏನು ಮಾಡಿದ್ರೆ ವ್ಯಾಪಾರ ಮಾಡೋಕ್ಕೆ ಅಲ್ಲಿಗೆ ಬಂದ್ಬಿಟ್ಟಿದ್ದಾರೆ. ಯಾಕಂದರೆ ಎಲ್ಲ ತಗೋಬೇಕಲ್ಲ. ರಘುನಾಥ್ ದಾಸ್ ಗೋಸ್ವಾಮಿ ಎಲ್ಲರೂ ಕೂಡ 1ಕ್ಕೆ 2 ಪಟ್ಟು ಅಮೌಂಟ್ ಕೊಟ್ಟು ಎಲ್ಲ ತಗೊಂಡಿದ್ದಾರೆ. ಇಷ್ಟೆಲ್ಲ ತಗೊಂಡು ಏನು ಮಾಡಿದ್ರೆ ಸಾವಿರಾರು ಮಡಿಕೆಗಳನ್ನು ತರಿಸಿದ್ದಾರೆ. ಒಂದೊಂದು ಮಡಿಕೆಗಳಲ್ಲಿ 2 ಥರ ಚಿಡಾದಹಿ. ಒಂದು ಮೊಸರು ಹಾಕ್ಬಿಟ್ಟು ಮೊಸರಿಗೆ ಅವಲಕ್ಕಿ, ಇನ್ನೊಂದಕ್ಕೆ ಹಾಲು ಹಾಕ್ಬಿಟ್ಟು ಹಾಲಿಗೆ ಅವಲಕ್ಕಿ, ಜೊತೆಲಿ ಅದಕ್ಕೆಲ್ಲ ಪಚ್ಚ ಕರ್ಪೂರ, ಬಾಳೆಹಣ್ಣು ಮತ್ತು ಡ್ರೈ ಫ್ರೂಟ್ಸು ಈ ಪ್ರಕಾರವಾಗಿ ತುಂಬ ಚೆನ್ನಾಗಿ ಹಾಕಿ ಘಮ ಅನ್ನುವಂತಹ ಒಂದು ಚಿಡಾದಹಿಯನ್ನು ಎಲ್ಲರೂ ಕೂಡ ಮಾಡಿದ್ದಾರೆ. ಎಲ್ಲವನ್ನು ಕೂಡ ತಯಾರಿ ಮಾಡಿ ಅಷ್ಟೊತ್ತಿಗೆ ಆಲ್ರೆಡಿ ಜನ ಸಾಗರ, ಭಕ್ತ ಜನ, ವೈಷ್ಣವ ಜನ, ನಾರ್ಮಲ್ ಜನ, ಎಲ್ಲ ಜನರ ನೀರಾಜನ ಸೇರಿ ಆ ಇಡೀ ಒಂದು ವಾತಾವರಣ ಅದ್ಭುತವಾಗಿದೆ. ಇನ್ನೇನು ಎಲ್ರಿಗೂ ಕೂಡ 2 ಕೈಯಲ್ಲಿ ಮಡಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕೈಯಲ್ಲಿ ಹಾಲಿನಿಂದ ಮಾಡಿದಂಥ ಚಿಡಾದಹಿ, ಇನ್ನೊಂದು ಕೈಯಲ್ಲಿ ಮೊಸರಿನಿಂದ ಮಾಡಿದಂತಹ ಚಿಡಾದಹಿ. ಇದೆಲ್ಲವನ್ನು ಕೂಡ ತಗೊಂಡಿದ್ದಾರೆ. ಜಾಗ ಮಾತ್ರ ಇಷ್ಟೇ ಐತೆ. ಜನ ಹೇಗೆ ಮಾಡಿದ್ದಾರೆ ಅಂದರೆ ಆ ಒಂದು ಜನದ ನೀರಾಜನಕ್ಕೆ ಅವರು ಜನರೆಲ್ಲ ಇಲ್ಲೂ ಕೂತಿದ್ದಾರೆ, ಮರದ ಮೇಲೆ ಕೂತಿದ್ದಾರೆ, ಗಂಗಾ ನದಿ ತೀರದಲ್ಲಿ ಗಂಗಾ ನದಿಯಲ್ಲೂ ಮುಳುಗಿದ್ದಾರೆ. ಅಲ್ಲೂ ನಿಂತ್ಕೊಂಡು ಹಿಂಗೆ ಮಡಿಕೆ ಇಟ್ಕೊಂಡಿದ್ದಾರೆ. ಚಿಡಾದಹಿ ಉತ್ಸವ ಏನು ಆನಂದ! ಯಾರು ಕಂಫರ್ಟೇಬಲೇ ನೋಡ್ತಾ ಇಲ್ಲ, ಬರೀ ಆನಂದ ಒಂದೇ ನೋಡ್ತಾ ಇದ್ದಾರೆ. ಈ ಪ್ರಕಾರವಾಗಿ ಚಿಡಾದಹಿ ಮಹೋತ್ಸವ ಎಲ್ಲ ಮಾಡಿದ್ದಾರೆ. 20 ಜನ ಬಡಿಸ್ತಾ ಇದ್ದಾರಂತೆ. ಎಷ್ಟು ಬಡಿಸಿದ್ರು ಕೂಡ ಇಲ್ಲಿ ಮಾಡ್ತಾವ್ರೆ, ಇಲ್ಲಿ ಬಡಿಸ್ತಾ ಇದ್ದಾರೆ. ಜನ ಅದನ್ನು ತಗೋತಾ ಇದ್ದಾರೆ. ಆದರೆ ಎಲ್ಲರೂ ಇದ್ದಾರೆ. ಇನ್ನೇನು ಪ್ರಸಾದ ತಿನ್ನಬೇಕು, ಒಬ್ಬರು ಮಾತ್ರ ಇಲ್ಲ. ಯಾರಿಲ್ಲ? ಮಹಾಪ್ರಭು ಇಲ್ಲ. ಆವಾಗ ಏನು ಮಾಡ್ತಾರೆ, ನಿತ್ಯಾನಂದ ಪ್ರಭುಗಳು ಜೋರಾಗಿ ಒಂದು ಸಂಕೀರ್ತನೆಯನ್ನು ಮಾಡ್ತಾರೆ. ಎಲ್ಲರೂ ಕೂಡ ಇನ್ನೇನು ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಪ್ರಸಾದ ತಗೊಳ್ಳೋಕ್ಕೂ ಮುಂಚೆ ಜೋರಾಗಿ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್ ಅಂತ ಜೋರಾಗಿ ಹೇಳಿ. ಹೇಗಂದ್ರಿ? ಅಲ್ಲಿ ಮಹಾಪ್ರಭು ಬಂದಿದ್ದಾರೆ, ಇಲ್ಲಿ ದೊಯ್ಯಾಲ್ ನಿಂತ ಗೌರಹರಿ ಬಂದಿದ್ದಾರೆ. ಕಾಣಿಸ್ತಿಲ್ಲ ಅಲ್ಲ? ಓಕೆ. ಸೊ ಕರೀತಾರೆ, ಎಲ್ಲರೂ ಬಂದಿದ್ದಾರೆ. ಆವಾಗ ಎಲ್ರಿಗೂ ಕೂಡ ಏನು ಮಾಡ್ತಾರೆ, ಹಂಚ್ತಾ ಇದ್ದಾರೆ. ಎಲ್ಲರೂ ಕೂಡ ತಿಂತಾ ಇದ್ದಾರೆ, ಆನಂದದಿಂದ ತಿಂತಾ ಇದ್ದಾರೆ. ಮಹಾಪ್ರಭು ಕೂಡ ಬಂದಿದ್ದಾರೆ. ಯಾರಿಗೂ ಕಾಣಿಸ್ತಾ ಇಲ್ಲ, ಕೇವಲ ನಿತ್ಯಾನಂದ ಪ್ರಭುಗಳಿಗೆ ಕೆಲವರಿಗೆ ಮಾತ್ರ ಕಾಣಿಸ್ತಾ ಇದ್ದಾರೆ. ಈ ಪ್ರಕಾರವಾಗಿ ಏನು ಮಾಡಿದರೆ, ಒಂದು ಚಿಡಾದಹಿ ಮಹಾ ಮಹೋತ್ಸವ ತುಂಬ ಸುಂದರವಾಗಿ ಎಲ್ಲರೂ ನಿತ್ಯಾನಂದ ಪ್ರಭುಗಳು ಖುದ್ದಾಗಿ ನಿಂತ್ಕೊಂಡು ನೀವು ತಗೋತಾ ಇದ್ದೀರಾ, ನೀವು ತಿಂದ್ರಾ ಅವಾಗ ನಮ್ಮ ಸೀನಿಯರ್ ಡಿವೋಟೀಸ್ ತಗೊಳ್ಳಿ ನಿತ್ಯಾನಂದ ಪ್ರಭುಗಳು ಖುದ್ದಾಗಿ ನಿಂತ್ಕೊಂಡು ಎಲ್ರಿಗೂ ಬಡಿಸ್ತಾ ಇದ್ದಾರೆ. ಈ ಪ್ರಕಾರವಾಗಿ ಏನು ಮಾಡಿದ್ರು ಅಂದರೆ ಅವರನ್ನು ರಘುನಾಥ್ ದಾಸ್ ಗೋಸ್ವಾಮಿಗೆ ಕೃಪೆಯನ್ನು ಅವರು ಯಾವ ರೀತಿ ಕೊಟ್ಟಿದ್ದಾರೆ, ವೈಷ್ಣವರ ಸೇವೆಯನ್ನು ಮಾಡಿ ಅಂತ ಹೇಳಿಸ್ಬಿಟ್ಟು ಕೃಪೆಯನ್ನು ಕೊಡ್ತಾ ಇದ್ದಾರೆ. ಯಾವಾಗ ಈ ರೀತಿ ವೈಷ್ಣವ ಸೇವೆಯನ್ನು ಮಾಡ್ತಾರಲ್ವಾ ಅವ್ರಿಗೆ ತುಂಬ ಆನಂದ ಆಗುತ್ತೆ. ಸೊ ಎಲ್ಲರೂ ಕೂಡ ವೈಷ್ಣವ ಸೇವೆಯಲ್ಲಿ ಮಾಡ್ತಾ ಎಲ್ಲರಿಗೂ ಕೂಡ ಸೇವೆಗಳನ್ನು ಮಾಡ್ತಾರೆ. ರಘುನಾಥ್ ದಾಸ್ ಗೋಸ್ವಾಮಿಗೆ ತುಂಬ ಆನಂದ ಆಗಿದೆ. ಎಲ್ಲರೂ ಕೂಡ ಪ್ರಸಾದವನ್ನು ತಗೊಂಡಿದ್ದಾರೆ. ಅಲ್ಲಿಗೆ ರಘುನಾಥ್ ದಾಸ್ ಗೋಸ್ವಾಮಿಯವರ ಇನ್ನೊಬ್ಬರು ರಾಘವ ಪಂಡಿತ್ ಕೂಡ ಬಂದಿದ್ದಾರೆ. ಚೈತನ್ಯ ಮಹಾಪ್ರಭು ತಿಂದಿದ್ರಲ್ವ ಆ ಪಾರ್ಟ್ಸ್ನ, ಅದನ್ನು ಇವರು ಕೂಡ ತಗೊಂಡಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಕಟ್ಟ ಕಡೆದಾಗೆ ಸಂಭ್ರಮ ಮುಗಿದಿದೆ. ಎಲ್ಲರೂ ಕೂಡ ಪ್ರಸಾದ ತಗೊಂಡಿದ್ದಾರೆ. ನಿತ್ಯಾನಂದ ಪ್ರಭುಗಳ ಹತ್ರ ರಘುನಾಥ್ ದಾಸ್ ಗೋಸ್ವಾಮಿ ಹೋಗ್ತಾ ಇದ್ದಾರೆ. ಇಷ್ಟೆಲ್ಲ ಆದಮೇಲೆ ಒಂದು ವರವನ್ನು ಕೇಳಬೇಕಲ್ವ. ರಘುನಾಥ್ ದಾಸ್ ಗೋಸ್ವಾಮಿ ನಿತ್ಯಾನಂದ ಪ್ರಭುಗಳ ಹತ್ರ ಹೋಗ್ಬಿಟ್ಟು, ರಘುನಾಥ್ ದಾಸ್ ಗೋಸ್ವಾಮಿ ಯಾರು ತಂದೆ ಯಾರು? ರಘುನಾಥ್ ದಾಸ್ ಗೋಸ್ವಾಮಿ ಅವ್ರ ತಂದೆ ಯಾರು? ಗೋವರ್ಧನ. ಅವ್ರಿಗೆ ಎಷ್ಟು ಲಕ್ಷ ವರಹಗಳು ತಿಂಗಳಿಗೆ? ಈಗ ಸ್ವಲ್ಪ ಮೆತ್ತಿಗೆ ಹೇಳುತ್ತವ್ರೆ. 8 ಲಕ್ಷ ಚಿನ್ನದ ನಾಣ್ಯಗಳು. ಅಷ್ಟು ಶ್ರೀಮಂತನಾದಂತಹ ರಘುನಾಥ್ ದಾಸ್ ಗೋಸ್ವಾಮಿ ನಿತ್ಯಾನಂದ ಪ್ರಭುಗಳ ಪಾದದ ಹತ್ರ ಹೋಗ್ಬಿಟ್ಟು, ಒಬ್ಬ ವ್ಯಕ್ತಿ ಗುರುಗಳ ಬಳಿಗೆ ಹೋಗ್ಬಿಟ್ಟು ಏನು ಹೇಳಬೇಕು, ನನ್ನ ರೆಪ್ಯುಟೇಷನ್ ಏನನ್ನು ತೋರಿಸ್ಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ. ಈಗ ಇಷ್ಟೆಲ್ಲ ನೀವು ಹೇಳಿದಂಥ ಪನಿಷ್ಮೆಂಟ್ ನಾನು ತಗೊಂಡಿದ್ದೀನಿ, ನನಗೆ ಕೃಪೆ ಬೇಕಲ್ವಾ? ಹೋಗಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಹದಮ ಪಮಾರ ಹೋಯಿ ಹೀನ ಜೀವದಾನ ಮೊರಾ ಇಚ್ಛಾ ಹೋಯಿ ಪಾಯ ಚೈತನ್ಯಾಚರಾಣ. ನಾನೊಬ್ಬ ಅಧಮ, ನಾನೊಬ್ಬ ಪಾಪಿ, ನಾನೊಬ್ಬ ತುಂಬ ಹೀನನಾದವನು. ಕೇವಲ ಈ ಒಂದು ದನದಿಂದನೋ ಈ ಒಂದು ಹೆಣ್ಣಿನಿಂದನೋ ಇದರಿಂದನೇ ಓಡೋಗಿದ್ದೀನಿ. ಆದರೆ ಅದು ನಿಜವಾದ ಸಂಪತ್ತಲ್ಲ.
ನನಗೆ ನಿಜವಾಗ್ಲೂ ಏನು ಬೇಕಂದ್ರೆ ಆ ಚೈತನ್ಯ ಮಹಾಪ್ರಭುಗಳ ಚರಣ ಇದೆಯಲ್ಲ ಅದು ನನಗೆ ಬೇಕು. ಆದ್ರೆ ನಾನು ಎಲ್ಲ ಪ್ರಯತ್ನ ಮಾಡಿದ್ದೀನಿ, ಕೊಟ್ಟಿದ್ದಾರೆ ಮಹಾಪ್ರಭು, ಚೈತನ್ಯ ಮಹಾಪ್ರಭು ಇನ್ನೂ ಕೊಟ್ಟಿಲ್ಲ. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ, ತೋಮಾರೇ ಕೃಪಾ ಬಿನಾ ಚೈತನ್ಯ ನ ಪಾಯೆ, ತುಮಿ ಕೃಪಾ ಹೊಯ್ಲೋ ತಾರೆ ಹದ ಮೇರ ಪಾಯೆ. ನಿಮ್ಮ ಕೃಪೆ ಮಾತ್ರದಿಂದ, ಯಾಕಂದ್ರೆ ಒಬ್ಬ ವ್ಯಕ್ತಿ, ಒಬ್ಬ ಕುಬ್ಜ, ಒಬ್ಬ ಕುಂಟ ಚಂದ್ರನನ್ನು ಇಟ್ಕೊಳಕ್ಕಾಗತ್ತಾ? ಒಬ್ಬ ಕುಬ್ಜ ಚಂದ್ರನನ್ನು ಇಟ್ಕೊಳಕ್ಕಾಗತ್ತಾ? ಆ ಪ್ರಕಾರ ನಾನೊಬ್ಬ ಕುಬ್ಜ, ನಾನೊಬ್ಬ ಹೀನಾದವನು, ಚೈತನ್ಯ ಮಹಾಪ್ರಭುಗಳನ್ನ ಪಡ್ಕೊಳ್ಳೋಕ್ಕೆ ಯೋಗ್ಯತೆ ನನಗಿಲ್ಲ. ಆದರೆ ನಿಮ್ಮ ಕೃಪೆ ಇದ್ದರೆ ಅಧಮರು ಕೂಡ ಪಡ್ಕೋತಾರೆ. ದಯವಿಟ್ಟು ನೀವೇನು ಮಾಡಬೇಕು, ಆ ಕೃಪೆ ನನಗೆ ಕೊಡಬೇಕು ಅಂತಾರೆ. ಇದನ್ನು ಕೇಳಿದ ಮೇಲೆ ನಿತ್ಯಾನಂದ ಪ್ರಭುಗಳಿಗೆ ಎಷ್ಟು ಆನಂದ ಆಯ್ತಂದರೆ, ಬಂದಂತಹ ಎಲ್ಲ ವೈಷ್ಣವ ಗಣರನ್ನ ಹೇಳ್ತಿದ್ದಾರೆ, ನೋಡಿದ್ರ ರಘುನಾಥ್ ದಾಸ್ ಗೋಸ್ವಾಮಿಲಿದ್ದಂತಹ ವಿನಯತೆ, ವಿಧೇಯತೆ, ನಮ್ರತೆ, ಹಣದ ಅಹಂಕಾರ ಏನೂ ಇಲ್ಲದ ಅವನಿಗೆ ನೀವೆಲ್ಲ ಏನು ಮಾಡಬೇಕಂದ್ರೆ ಜೋರಾಗಿ ಭಗವಂತನ ನಾಮವನ್ನು ಹೇಳ್ತಾ ಅವನಿಗೆ ನೀವು ಆಶೀರ್ವಾದವನ್ನು ಮಾಡಬೇಕಂತ ಎಲ್ಲ ವೈಷ್ಣವರ ಕೈಯಲ್ಲಿ ಜೋರಾಗಿ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ, ಹರೇ ಕೃಷ್ಣ. ಈ ರೀತಿ ಎಲ್ಲರೂ ಕೂಡ ವೈಷ್ಣವರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಅವ್ರಿಗೆ ಹೇಳ್ತಾ ಇದ್ದಾರೆ, ಯಾಕೆ ಅಷ್ಟೊಂದು ಇಷ್ಟೆಲ್ಲ ಸಾಮಾನ್ಯವಾಗಿ ನಮಗೆ ನಮ್ಮ ಸಂಪತ್ತೆಲ್ಲ ಇದೇ ತಾನೇ ಸಂಪತ್ತು, ಅಷ್ಟು ಸಂಪತ್ತು ಇರಬೇಕಂದ್ರೆ ಕೇವಲ ಚೈತನ್ಯ ಮಹಾಪ್ರಭುಗಳ ಪಾದಧೂಳಿ ಅಷ್ಟೇ ಸಾಕಾ? ಅದು ಕೇವಲ ಪಾದಧೂಳಿ ಅಲ್ಲ, ಅದು ನಿಜವಾದ ಎಂಥ ಸಂಪತ್ತು ಅಂದರೆ ನಿತ್ಯಾನಂದ ಪ್ರಭುಗಳು ಹೇಳ್ತಾ ಇದ್ದಾರೆ, ಅವನು ಕೇಳ್ತಾ ಇರೋದು ಸಾಮಾನ್ಯವಾದಂಥ ಸಂಪತ್ತಲ್ಲ. ಕೃಷ್ಣ ಪಾದ ಪದ್ಮ ಗಂಧ ಹೇ ಜನ ಬಾಯ್ ಬ್ರಹ್ಮಲೋಕಾದಿ ಸುಖ ತಾರೆ ನಹಿ ಬಾಯ್. ಆ ಕೃಷ್ಣ ಪಾದ ಪದ್ಮ ಇದೆಯಲ್ಲ, ಅದು ಸಾಮಾನ್ಯವಾದಂಥ ಸುಖ ಅಲ್ಲ. ಬ್ರಹ್ಮ ಲೋಕಗಳಲ್ಲೂ ಕೂಡ ದೇವತೆಗಳು ಕೂಡ ಆ ಪಾದ ನೋಡಬೇಕು ಅಂತ ಹೇಳ್ತಿದ್ದಾರೆ. ಅಂಥದ್ರಲ್ಲಿ ಆ ಪಾದ ಸೇವೆ ಮಾಡಬೇಕು ಅನ್ನೋದು ಈ ಒಂದು ಸುಖ, ಅದು ನಿಜವಾದ ಸಂಪತ್ತು ಅಂತ ಹೇಳ್ತಾ ಎಲ್ಲರೂ ಕೂಡ ಜೋರಾಗಿ ಹರೇ ಕೃಷ್ಣ ಮಹಾಮಂತ್ರನ ಹೇಳ್ತಾ ಅವ್ರಿಗೆ ಏನು ಮಾಡಿದೆ ಅಂದರೆ ಕೃಪೆಯನ್ನು ಕೊಟ್ಟಿದ್ದಾರೆ. ಆಗ ನಿತ್ಯಾನಂದ ಪ್ರಭು ಹೇಳ್ತಿದ್ದಾರೆ, ರಘುನಾಥ್, ಈಗ ನೀನು ನೀಲಾಚಲ್ ಧಾಮ್, ಪುರಿ ಜಗನ್ನಾಥ ಧಾಮ್ಗೆ ಹೋಗು. ಮಹಾಪ್ರಭು ನಿನ್ನನ್ನು ಆಲಿಂಗನವನ್ನು ಮಾಡ್ತಾ ನಿನ್ನ ಸಂಗಡಿಗನನ್ನಾಗಿ ಮಾಡ್ಕೋತಾರೆ ಅಂತ ಆಶೀರ್ವಾದವನ್ನು ಕೊಡ್ತಾರೆ. ಈ ಪ್ರಕಾರವಾಗಿ ಈ ಒಂದು ಉತ್ಸವ ಅಲ್ಲಿಗೆ ಮುಕ್ತಾಯ ಆಗಿದೆ. ರಘುನಾಥ್ ದಾಸ್ ಗೋಸ್ವಾಮಿ ಪುರಿ ಜಗನ್ನಾಥ್ಗೆ ಹೋಗಿದ್ದಾರೆ, ಚೈತನ್ಯ ಮಹಾಪ್ರಭುಗಳ ಜೊತೆಯಲ್ಲಿ ಸಂಪೂರ್ಣವಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಒಂದು ಅದ್ಭುತವಾದಂತಹ ಪಾಠ ನಾವು ತುಂಬ ಕಲಿಯೋದಿದೆ ಈ ಒಂದು ಇದರಲ್ಲಿ. ಮೊದಲನೇದಾಗಿ ರಘುನಾಥ್ ದಾಸ್ ಗೋಸ್ವಾಮಿಯವರು ಮಹಾಪ್ರಭು ಹೇಳಿದಂತೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ, ಭಕ್ತರಾದವರು ಎಲ್ಲರೂ ಕೂಡ ನಮ್ಮ ವ್ಯವಹಾರಗಳನ್ನು, ನಮ್ಮ ಆಚಾರಗಳನ್ನು, ನಮ್ಮ ವಿಚಾರಗಳನ್ನು ಶುದ್ಧತೆಯಿಂದ ಮಾಡಬೇಕು. ಯಾವಾಗ ನಾವು ಸರಿಯಾದ ರೀತಿಯಲ್ಲಿ ಮಾಡ್ತೀವಂದ್ರೆ ಅವಾಗ ಏನಾಗುತ್ತಂದರೆ ಜನ ನಮ್ಮನ್ನು ನೋಡಿ ಅರ್ಥ ಮಾಡ್ಕೋದು, ಕೃಷ್ಣ ಪ್ರಜ್ಞೆ ಹೋದರೂ ಕೂಡ ಎಲ್ಲರೂ ಜವಾಬ್ದಾರಿಯಿಂದ ಎಲ್ಲ ಸೇವೆಗಳನ್ನು ಮಾಡ್ತಾರೆ. ಅದನ್ನೇ ಹೇಳಿದ್ದು ಚೈತನ್ಯ ಮಹಾಪ್ರಭುಗಳು. ಆದರೆ ನಾವು ಯಾವಾಗಾದ್ರೂ ಸರಿಯಾದ ರೀತಿಯಲ್ಲಿ ನಡವಳ್ಕೊಂಡಿಲ್ಲ ಅಂದರೆ, ಮೊನ್ನೆ ಜಸ್ಟ್ ಒಬ್ಬರು ಮಾತಾಜಿ ಫೋನ್ ಮಾಡಿದರು, ಪ್ರಭು ಮಾತಾಜಿ ಯಾಕೆ ಮಾತಾಜಿ ಏನು ಬಂದಿಲ್ಲ, ಏನು ಬರ್ದಿಲ್ಲ, ಏನು ಮಾತಾಜಿ ಅಂದಾಗ ಮಾತಾಜಿ ಏನಂದ್ರು ಅಂದರೆ, ಪ್ರಭು ಏನು ಪ್ರಭು ಮಾಡೋದು, ನಮ್ಮ ಮನೇಲಿ ಏನಾದ್ರೂ ಜಸ್ಟ್ ಒಂದು ಚಿಕ್ಕದಾಗಿ ಒಂದು ತಟ್ಟೆ ತೊಳೆದ್ರೆ ಸ್ವಲ್ಪ ತಿಂಡಿ ಕೊಟ್ಬಿಟ್ರಂತೆ. ತಟ್ಟೆ ತೊಳೆದ್ರೆ ತಿಂಡಿ ಕೊಡಿ, ಇದನ್ನೇ ಹೇಳ್ಕೊಡೋದು ನಮಗೆ ಇಸ್ಕಾನಲ್ಲಿ, ಇದನ್ನೇ ಕಲ್ತ್ಕೊಂಬರೋದು ನೀವು. ಅದೇ ಒಬ್ಬ ವ್ಯಕ್ತಿ ಇಸ್ಕಾನಿಗೆ ಬರದೆ ಹೊರಗಡೆ ಹೋಗಿ ಕುಡಿದು ತಿಂದು ಎಲ್ಲ ಹಾಳು ಮಾಡಿ ಜೂಜಾಡಿ ಏನೇ ಮಾಡಿದ್ರು ಗಂಡಸ್ರಿ ಮಾಡ್ತಾರೆ, ಇನ್ಯಾರು ಮಾಡ್ತಾರೆ, ಏನು ಮಾಡ್ತಾರೆ, ಆಗುತ್ತೆ ಬಿಡಿ ಅಂತಾರೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿದ್ದಾಗ ನಮ್ಮ ಆಚಾರ, ವ್ಯವಹಾರ, ವಿಚಾರ ಶುದ್ಧವಾಗಿರಬೇಕು, ಮೊದಲನೇದು. ಎರಡನೇದಾಗಿ ತುಂಬ ಮುಖ್ಯವಾಗಿ, ತುಂಬ ಪ್ರಮುಖವಾಗಿ ಈ ಕಥೆಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನೆಂದರೆ ಗುರುವಿನ ಪ್ರಾಮುಖ್ಯತೆ. ಕೇವಲ ಗುರುವಿನ ಕೃಪೆ ಇಲ್ಲದೆ ಆ ರಘುನಾಥ್ ದಾಸ್ ಗೋಸ್ವಾಮಿಗೂ ಕೂಡ ಚೈತನ್ಯ ಮಹಾಪ್ರಭುದು ಕೃಪೆ ಸಿಗಲಿಲ್ಲ. ಕೆಲವೊಮ್ಮೆ ನಮಗೆ ಈ ಒಂದು ವಿಚಾರ ಬರುತ್ತೆ. ಕೆಲವು ಸರಿ ತುಂಬ ಜನ ಇವತ್ತಿನ ದಿವಸ ಹೊರಗಡೆ ಪ್ರಪಂಚದಲ್ಲಿ ನಾವು ನೋಡ್ತೀವಿ, ಏನಂದರೆ ಗುರುವಿನ ಅವಶ್ಯಕತೆ ಏನಿದೆ? ನಮ್ಮಲ್ಲಿ ಸಂಪತ್ತೈತೆ, ನಮ್ಮಲ್ಲಿ ಐಶ್ವರ್ಯ ಇದೆ, ಜ್ಞಾನ ಇದೆ, ಗುರುಗಿಂತ ನನಗೆ ಇನ್ನೂ ಹೆಚ್ಚಿಗೆ ಗೊತ್ತಿದೆ, ಸ್ವಲ್ಪ ಜಾಸ್ತಿ ಓದ್ಬಿಟ್ಟಿದ್ದೀನಿ, ಅವರ ಅವಶ್ಯಕತೆ ಏನಿದೆ? ಆ ಒಂದು ಪ್ರಜ್ಞೆ ಬರುತ್ತೆ. ನಿಮ್ಮ ಹತ್ರ ಅಷ್ಟೆಲ್ಲ ಇರ್ಬೋದು, ಅದನ್ನು ಯಾವುದಕ್ಕೆ ಹೋಲಿಕೆ ಮಾಡ್ತಾರೆ ಅಂದರೆ ಗುರುವಿನ ಉಪದೇಶ ಇಲ್ದಿರುವಂಥ ಇವೆಲ್ಲವೂ ಕೂಡ ಹೇಗೆ ಅಂದರೆ ಒಂದು ದೊಡ್ಡದಾದಂಥ ಪ್ರವಾಹ ಇದ್ದಂಗೆ. ಮಳೆ ಜೋರಾಗಿ ಬರ್ತಾ ಇದೆ, ನೀರು ತುಂಬ ಐತೆ, ಪ್ರವಾಹ ಜೋರಾಗಿ ಉಕ್ಕಿ ಹರಿತೈತೆ, ಯಾರು ಬೇಕಾಗಿ ನಂತರ ಅಷ್ಟು ಶಕ್ತಿ ಐತೆ, ಆ ಪ್ರವಾಹದ ನೀರು ಎಂತಕಾರ ಉಪಯೋಗಕ್ಕೆ ಬರುತ್ತಾ?
ಅಕ್ಕಪಕ್ಕದ ಮನೆಗಳನ್ನು, ಮರಗಳನ್ನು, ಹೊಲಗಳನ್ನು ಏನು ಮಾಡುತ್ತೆ, ಎಲ್ಲ ಕಿತ್ತು ಹೋಗ್ಬಿಡುತ್ತೆ. ಆದರೆ ಗುರುವಿನ ಕೃಪೆ ಅನ್ನೋದೇನು ಗೊತ್ತಾ, ಅದೊಂದು ರೀತಿ ಡ್ಯಾಮ್ ಇದ್ದಂಗೆ. ಅದೇನು ಮಾಡುತ್ತೆ ಅಂದರೆ ಎಲ್ಲ ನೀರನ್ನು ಸ್ಟೋರ್ ಮಾಡಿಸುತ್ತೆ. ಸ್ಟೋರ್ ಮಾಡಿಬಿಟ್ಟು ಫಸ್ಟ್ ತಣ್ಣಗೆ ಮಾಡುತ್ತೆ, ಆಮೇಲೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ಅದನ್ನೇನು ಮಾಡ್ತಾ ಇರ್ತಾರೆ, ಕಳಿಸ್ತಾ ಇರ್ತಾರೆ. ಈ ಒಂದು ನಿಟ್ಟಿನಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಪ್ರಾರಂಭದಲ್ಲೇ ಹೇಳಿದೆ, ಕೃಷ್ಣ ಭಕ್ತಿಯನ್ನು ವೈಯಕ್ತಿಕವಾಗಿ ಸಂಪಾದನೆ ಮಾಡೋದಲ್ಲ, ಗುರುವಿನ ಮುಖೇನ ವೈಷ್ಣವರ ಸೇವೆಯನ್ನು ಇವ್ರು ಮಾಡಿದಲ್ಲ, ಆ ಮುಖೇನ ಅವರ ಕೃಪೆಯನ್ನು ಪಡೀತಾ ಕೃಷ್ಣ ಭಕ್ತಿಯನ್ನು ನಾವು ಪ್ರಾಪ್ತಿ ಮಾಡ್ಕೊಬೇಕು ಅಂತ ಹೇಳ್ತಾ, ಇವತ್ತಿನ ಪ್ರವಚನವನ್ನು ನೀವು ಕೊಟ್ಟಂಥ ಸಮಯಕ್ಕಿನ್ನ 1 ನಿಮಿಷ ಇದೆ, ಇಲ್ಲಿಗೆ ನಾನು ಮುಕ್ತಾಯವನ್ನು ಮಾಡ್ತಾ ಇದ್ದೀನಿ. ಪಾಣಿಹಟ್ಟಿ ಚಿರಾದಹಿ ಮಹಾ ಮಹೋತ್ಸವಕ್ಕೆ ರಘುನಾಥ ದಾಸ್ ಗೋಸ್ವಾಮಿ ಕಿ, ಚೈತನ್ಯ ಮಹಾಪ್ರಭು ಕಿ, ಕಾವೇರಿ ಮಯ್ಯ ಕಿ. ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಅಂತ ಹೇಳಿದೆ. ಈಗ ನಿತ್ಯಾನಂದ ಪ್ರಭುಗಳು 5 ರೀತಿ ಅವ್ರಿಗೆ ಕೃಪೆಯನ್ನು ಕೊಟ್ಟರು. ಮೊದಲನೇ ಕೃಪೆ ಏನು? ಈ ಕಡೆ ಇರೋರು ಹೇಳಬೇಕು, ನೀವು ಸುಮ್ಮನಿರಿ. ನಿತ್ಯಾನಂದ ಪ್ರಭುಗಳು 5 ರೀತಿ ಅವ್ರಿಗೆ ಕೃಪೆ ಕೊಟ್ಟಿದ್ದಾರೆ. ಮೊದಲನೇ ಕೃಪೆ ಏನು? ಇಲ್ಲ. ಮೊದಲನೇದಾಗಿ ಅವ್ರು ಏನು ಮಾಡಿದ್ರು ಅಂದರೆ, ಬಂದಂಥ ನಿತ್ಯಾನಂದ ಪ್ರಭುಗಳು ಫಸ್ಟ್ ಅವ್ರ ಪಾದ ಸ್ಪರ್ಶವನ್ನು ಮಾಡಿದ್ರು. ನಿತಾಯ ಪಾದ ಕಮಲ ಕೋಟಿ ಚಂದ್ರ ಸುಶೀತಲ. ಆ ಒಂದು ಪಾದ ಸ್ಪರ್ಶದಿಂದ ಅವರಲ್ಲಿರುವಂಥ ಎಲ್ಲ ಅಜ್ಞಾನ ದೂರ ಹೋಯಿತು. ಎರಡನೇದು ಕೃಪೆ ಏನು? ಎರಡನೇ ಕೃಪೆ ಏನು? ಎಸ್, ಅವ್ರು ಏನು ಮಾಡಿದ್ರು, ಎಲ್ಲರಿಗೂ ಕೂಡ ವೈಷ್ಣವರ ಸೇವೆಯನ್ನು ಮಾಡಿ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು, ಎರಡನೇ ಪನಿಷ್ಮೆಂಟ್ ಕೊಟ್ಟರು. ಅದೇನು? ವೈಷ್ಣವ ಸೇವೆಯನ್ನು ಮಾಡಿ ಅಂತ. ಥ್ಯಾಂಕ್ ಯು ಮಾತಾಜಿ, ತುಂಬ ಚೆನ್ನಾಗಿ ಹೇಳಿದ್ರಿ. ಮೂರನೇ ಪನಿಷ್ಮೆಂಟ್ ಏನು? ಮೂರನೇ ಪನಿಷ್ಮೆಂಟು ಅದೇ ಆಯಿತು, ಪನಿಷ್ಮೆಂಟ್ ಆಯಿತು ಅಲ್ಲ. ಮೂರನೇದಾಗಿ ಏನು ಮಾಡಿದ್ರು? ಮೂರನೇದಾಗಿ ಏನು ಮಾಡಿದ್ರು ಅಂದರೆ, ಎಲ್ಲ ಬಂದಂಥ ವೈಷ್ಣವರಿಗೆ ಹೇಳ್ತಾ ಇದ್ರು. ಏನಂತ ಹೇಳ್ತಾ ಇದ್ರು ಅಂದರೆ, ರಘುನಾಥ ದಾಸ್ ಗೋಸ್ವಾಮಿಗೆ ಆ ಕೃಷ್ಣ ಪ್ರಜ್ಞೆ, ಆ ಕೃಷ್ಣ ಪ್ರೇಮ, ಚೈತನ್ಯ ಮಹಾಪ್ರಭುಗಳು ಕೃಪೆ ಸಿಗಲಿ ಅಂತ ಎಲ್ಲರೂ ಜೋರಾಗಿ ಏನು ಹೇಳಬೇಕು? ಹರೇ ಕೃಷ್ಣ ಹರೇ ಕೃಷ್ಣ. ವೈಷ್ಣವರಿಂದ ಕೃಪೆಯನ್ನು ಕೊಟ್ಟರು. ನೋಡಿ, ಗುರುವಾದವರು ಯಾವತ್ತೂ ಕೂಡ ನಾನು ಭಗವಂತ ನಾನು ನಿನ್ನ ಉದ್ಧಾರ ಮಾಡ್ತೀನಿ ಅಂತ ಹೇಳೋದಿಲ್ಲ. ಮೊದಲು ವೈಷ್ಣವರ ಸೇವೆ, ವೈಷ್ಣವರ ಸೃಷ್ಟಿ, ಅವರ ಸಂತುಷ್ಟಿ, ಆಮೇಲೆ ಚೈತನ್ಯ ಮಹಾಪ್ರಭುದು ಪ್ರಾಪ್ತಿ. 4ನೇದೇನು? ಆಯಿತು, ಪಾದ ಆಯಿತು. 4ನೇದಾಗ ಅವ್ರು ಏನು ಮಾಡಿದ್ರು ಗೊತ್ತಾ? ಅಲ್ಲಿಗೆ ಹೋಗಿ ಅಂತ ಹೇಳಿದ್ರಾ? ಎಸ್. 4ನೇದಾಗಿ ಅವ್ರು ಕೊಟ್ಟಂಥ ಕೃಪೆ ಏನಂದರೆ, ಚೈತನ್ಯ ಮಹಾಪ್ರಭು ತಿಂದಿದ್ರಲ್ಲ 2 ಪಾಟ್ ರಘುನಾಥ ರಾಘವ ಪಂಡಿತ್ ತಗೊಂಡು ಹೋಗ್ತಾ ಇದ್ರಲ್ಲ, ಅದನ್ನು ತಗೊಂಡು ಖುದ್ದಾಗಿ ರಘುನಾಥ ದಾಸ್ ಗೋಸ್ವಾಮಿಗೆ ಕೊಟ್ಟರು. ಮಹಾಪ್ರಭುದು ಪ್ರಸಾದ ಅದು. 5ನೇ ಕೃಪೆ ಏನು ಗೊತ್ತಾ? ಈಗ ಹೇಳಿದ್ರಿ. 5ನೇದೇನೇಳಿ? ಈಗ ನೀನು ನೀಲಾಚಲ ಧಾಮ್, ಪೂರಿ ಜಗನ್ನಾಥ ಧಾಮ್ ಹೋಗು, ಮಹಾಪ್ರಭು ಇರ್ತಾರೆ, ನಿನ್ನನ್ನು ಕರ್ಕೋತಾರೆ ಅಂತ ಹೇಳಿ ಕಟ್ಟ ಕಡೆಗೆ ಗುರುಗಳು ಸಂತುಷ್ಟರಾದರು. ಹೇಗಾದರು ಅಂದರೆ, ವೈಷ್ಣವರ ಸೇವೆಯನ್ನು ಮಾಡಿದ್ದಕ್ಕೆ, ವಿಧೇಯತೆಯಿಂದ ಬಂದಿದ್ದಕ್ಕೆ, ಅವರೆಲ್ಲ ಸೇವೆಗಳನ್ನು ಮಾಡಿ ವೈಷ್ಣವರ ಸಂತುಷ್ಟಿ, ಗುರುಗಳ ಸಂತುಷ್ಟಿ, ಅವನಿಗೆ ಚೈತನ್ಯ ಮಹಾಪ್ರಭುಗಳ ಪ್ರಾಪ್ತಿಯನ್ನು ಮಾಡ್ತಾ ಅವನಿಗೆ ಕೃಪೆಯನ್ನು ಮಾಡಿದ್ರು. ಈ ಪ್ರಕಾರವಾಗಿ ಈ ಒಂದು ಪಾಣಿಹಟ್ಟಿ ಚಿಡಾದಹಿ ಮಹಾಮಹೋತ್ಸವ ಅದ್ಭುತವಾಗಿ ಮುಕ್ತಾಯ ಆಯಿತು. ನಮ್ಮಲ್ಲಿ ಈಗ ಪ್ರಾರಂಭ ಆಯಿತು. ಹರೇ ಕೃಷ್ಣ.